ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಏಪ್ರಿಲ್ ತಿಂಗಳ 18ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷದ ಪಾಡ್ಯದ ತಿಥಿ ಇರುವಂತಹ ದಿನ. ಅಂದರೆ ಶುಕ್ಲ ಪಕ್ಷದ ಪ್ರತಿಪತ್ ತಿಥಿ ಇದೆ. ಇದು ಈ ದಿನ ಅಪರಾಹ್ನ 3:24 ಇರಲಿದೆ. ನಂತರ ಬಿದಿಗೆ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಅಶ್ವಿನಿ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 10:46 ಇರಲಿದೆ. ನಂತರ ಭರಣಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವ ಕರ್ಣ ಭವ. ಇದು ಈ ದಿನ ಮಧ್ಯಾಹ್ನ 2:13 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಪ್ರೀತಿ ಯೋಗ. ಇದು ಈ ದಿನ ರಾತ್ರಿ 11:55 ಇರಲಿದೆ. ನಂತರ ಆಯುಷ್ಮಾನ್ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ಕೂಡ ಮೇಷ. ಹಾಗಾಗಿ ಸೂರ್ಯ ಚಂದ್ರ ಇಬ್ಬರು ಕೂಡ ಈ ಮೇಷರಾಶಿಯಲ್ಲಿ ಈ ದಿನ ಮತ್ತೆ ನಾಳೆ ಸ್ಥಿತರಾಗಿರ್ತಾರೆ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:16 ಬೆಳಿಗ್ಗೆ 10:49 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 6:09 ಬೆಳಿಗ್ಗೆ 7:43 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 1:56 ಅಪರಾಹ್ನ 3:29 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 7:48 ಬೆಳಿಗ್ಗೆ 8:39 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:54 ಮಧ್ಯಾಹ್ನ 12:46 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ರಾತ್ರಿ 2:52 ರಾತ್ರಿ 4:18 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:04 ಸೂರ್ಯಾಸ್ತ ಸಂಜೆ 6:31. ಹಾಗೆ ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಕರ್ಕಾಟಕ, ತುಲಾ, ವೃಶ್ಚಿಕ ಮತ್ತೆ ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ, ಶಾಶ್ವತ. ಅದಕ್ಕಾಗಿಯೇ ಈ ಶನಿವಾರವನ್ನು ಸ್ಥಿರವಾಸರ ಅಂತ ಹೇಳಿ ಕರೀತಾರೆ. ಅಂದರೆ ಈ ದಿನ ಮಾಡುವಂತಹ ಕೆಲಸ ಕಾರ್ಯಗಳಿಂದ ಬರುವಂತಹ ಫಲಗಳೇನಿದೆ ಅಥವಾ ಫಲಿತಾಂಶಗಳೇನಿದೆ ಅದು ಶಾಶ್ವತವಾಗಿರುತ್ತೆ. ಅಂದರೆ ತಾತ್ಕಾಲಿಕವಾಗಿ 1-2 ದಿನಗಳಿಗೆ ಫಲಿತಾಂಶಗಳು ನಿಲ್ಲಲ್ಲ. ಅದು ಬಹಳಷ್ಟು ಸಮಯ ಕೂಡ ದೀರ್ಘಕಾಲದವರೆಗೆ ಆ ಒಂದು ಫಲಿತಾಂಶ ನಮ್ಮ ಜೊತೆಯಲ್ಲಿರುತ್ತೆ. ಉದಾಹರಣೆಗೆ ಆಧ್ಯಾತ್ಮಿಕ ಸಾಧನೆಯನ್ನ ಮಾಡುವಂಥವ್ರು ಅವರು ಪಡ್ಕೊಂಡಂತಹ ಒಂದು ಜ್ಞಾನ ಅವರ ಜೀವಿತದ ಕೊನೆಯವರೆಗೂ ಕೂಡ ಅವರ ಜೊತೆಯಲ್ಲೇ ಇರುವಂಥದ್ದು. ಇದು ಶಾಶ್ವತವಾದಂತಹ ಒಂದು ಫಲ. ಇನ್ನು ಕೆಲವರು ಯಂತ್ರ, ಮಂತ್ರ, ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿಯುವಂಥವರಿದ್ದಾರೆ. ಅದು ಕೂಡ ವಿದ್ಯೆ. ಅದು ಅವರಿಗೆ ಸಿದ್ಧಿಸಿದ್ರೆ ಅದು ಕೂಡ ಶಾಶ್ವತವಾಗಿ ಕೊನೆಯವರೆಗೂ ಕೂಡ ಇರುವಂಥದ್ದು. ಹಾಗಾಗಿ ಈ ದಿನ ಮಾಡುವಂತಹ ಕೆಲಸ ಕಾರ್ಯಗಳಿಂದ ಶಾಶ್ವತವಾದಂತಹ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ನಾವು ಮಾಡುವಂತಹ ಒಂದು ಕರ್ಮ, ನಮ್ಮ ಶ್ರಮ, ನಮ್ಮ ವೃತ್ತಿ, ನಮ್ಮ ಉದ್ಯೋಗ ಇವೆಲ್ಲಕ್ಕೂ ಕೂಡ
ಶನಿಯೇ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಪ್ರೇರೇಪಣೆ ಆಗಬೇಕಿದ್ರೆ ಅದು ಶನಿಯಿಂದ ಆಗುತ್ತೆ. ಆದರೆ ಕೆಲಸಗಳು ಸ್ವಲ್ಪ ನಿಧಾನ ಆಗ್ಬೋದು, ಏಕೆಂದರೆ ಶನಿ ಮಂದಗತಿಯ ಚಲನೆಯನ್ನು ಹೊಂದಿರುವಂಥವನು. ಹಾಗಾಗಿ ಕೆಲಸದ ಆರಂಭ ಆಗಲಿ, ಕೆಲಸದಿಂದ ಬರುವಂಥ ಫಲಿತಾಂಶಗಳಾಗಲಿ ನಿಧಾನ ಆಗುತ್ತೆ. ಆದರೆ ಯಾರು ತಾಳ್ಮೆಯಿಂದ, ಶಾಂತಿಯಿಂದ, ಸಹನೆಯಿಂದ ಕೆಲಸಗಳನ್ನು ಮುಂದುವರಿಸ್ತಾರೆ ಅಂಥವ್ರಿಗೆ ಒಳ್ಳೆಯ ಫಲ ಈ ದಿನ ಸಿಕ್ಕತ್ತೆ. ಈ ದಿನ ಕೃಷಿಕರಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂತಹ ಸಂದರ್ಭ ಇದೆ. ಅಂದರೆ ಕೃಷಿ ಚಟುವಟಿಕೆಗಳು, ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು ಸ್ವಲ್ಪ ನಿಧಾನವಾದರೂ ಕೂಡ ಒಳ್ಳೆಯ ಲಾಭವನ್ನು ತಂದುಕೊಡುವಂತಹ ಸಂದರ್ಭದಲ್ಲಿದೆ. ಆದರೆ ಈ ದಿನ ಇರುವಂಥ ಗುರುಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಕೂಡ ನಿಮಗೆ ಅತ್ಯುತ್ತಮವಾದಂಥ ಫಲಗಳನ್ನು ತಂದುಕೊಡುತ್ತೆ. ಏಕೆಂದರೆ ಗುರುಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿ ಇರುವಂಥದ್ದು. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 16 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 17 ನಿಮಿಷದವರೆಗೆ, ಹಾಗೆ ಮಧ್ಯಾಹ್ನ 2 ಗಂಟೆ 26 ನಿಮಿಷದಿಂದ ಅಪರಾಹ್ನ 3 ಗಂಟೆ 28 ನಿಮಿಷದವರೆಗೆ, ಇನ್ನು ರಾತ್ರಿ 9 ಗಂಟೆ 29 ನಿಮಿಷದಿಂದ ರಾತ್ರಿ 10 ಗಂಟೆ 28 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಆದರೆ ಈ ಗುರುಹೋರಾದ ಸಮಯದಲ್ಲೇ ಬೆಳಿಗ್ಗೆ ದುಷ್ಟ ಮುಹೂರ್ತ ಇರುತ್ತೆ. ಇದನ್ನು ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಿಕೊಳ್ಳಿ. ಇನ್ನು ಈ ದಿನ ಇರುವಂಥ ಶನಿ ಹೋರ ಏನಿದೆ ಇದು ಅಷ್ಟೊಂದು ಫೇವರಬಲ್ ಆಗಿಲ್ಲ. ಏಕೆಂದರೆ ಶನಿ ಹೋರಾದಲ್ಲಿ ಆರಂಭ ಆಗುವಂಥ ಕೆಲಸ ಕಾರ್ಯಗಳು ಅಥವಾ ನೀವು ಪ್ರಾರಂಭ ಮಾಡುವಂಥ ನಿಮ್ಮ ಪ್ರಯಾಣ ಸ್ವಲ್ಪ ಆರಂಭಿಕ ಅಡೆತಡೆಗಳಿಂದ ಕೂಡಿರುತ್ತೆ. ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ಇರುತ್ತೆ. ಜೊತೆಗೆ ಫಲಿತಾಂಶಗಳು ಕೂಡ ಬೇಗ ಸಿಕ್ಕಲ್ಲ, ನಿಧಾನವಾಗಿ ಕೆಲಸಗಳು ನಡೆಯುತ್ತೆ. ಇದರಿಂದ ನಿಮ್ಮ ತಾಳ್ಮೆ ಪರೀಕ್ಷೆಗೆ ಒಳಪಡುವಂತಹ ಸಂದರ್ಭ ಇದೆ. ಎಷ್ಟೋ ಜನ ಈ ತಾಳ್ಮೆಗೆಟ್ಟು ಆ ಕೆಲಸಗಳನ್ನು ಅರ್ಧಕ್ಕೆ ನಿಲ್ಲಿಸಿ ಬೇರೊಂದು ಕೆಲಸವನ್ನು ಆರಂಭ ಮಾಡಿರುವಂಥ ಉದಾಹರಣೆಗಳು ಕೂಡ ಇದೆ. ಹಾಗಾಗಿನೇ ಈ ಶನಿ ಹೋರಾದಲ್ಲಿ ನೀವು ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 6 ಗಂಟೆ 14 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 16 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 1 ಗಂಟೆ 25 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 26 ನಿಮಿಷದವರೆಗೆ, ಹಾಗೆ ರಾತ್ರಿ 8 ಗಂಟೆ 31 ನಿಮಿಷದಿಂದ ರಾತ್ರಿ 9 ಗಂಟೆ 29 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ನೀವು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂಥ ರವಿ ಹೋರ ಏನಿದೆ ಇದು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಅದರಲ್ಲೂ ರಾಜಕಾರಣಿಗಳಿಗೆ ಯಾವುದೇ ರೀತಿಯ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕಾಗಲಿ, ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕಾಗಲಿ ರವಿ ಹೋರವನ್ನು ನೀವು ಅನುಸರಣೆ ಮಾಡಬೇಡಿ. ಇನ್ನು ಹಿರಿಯರನ್ನ ಭೇಟಿ ಮಾಡುವಂಥ ವಿಚಾರ, ಗಣ್ಯರನ್ನ ಭೇಟಿ ಮಾಡುವಂಥ ವಿಚಾರ, ಸರ್ಕಾರದ ಮಟ್ಟದ ಉನ್ನತ ಅಧಿಕಾರಿಗಳನ್ನ ಭೇಟಿ ಮಾಡುವಂಥ ವಿಚಾರ ಏನಾದರೂ ಇದ್ದರೆ ಅದನ್ನು ಕೂಡ ರವಿ ಹೋರಾದಲ್ಲಿ ಮಾಡಬೇಡಿ. ಇನ್ನು ಕೆಲವು ಇಲಾಖೆಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಪೆಂಡಿಂಗ್ ಇರ್ಬೋದು, ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರಕ್ಕೆ ನೀವು ಮಾಡುವಂಥ ಪ್ರಯಾಣ ರವಿ ಹೋರಾದಲ್ಲಿ ಬೇಡ. ಹಾಗಾಗಿ ಈ ದಿನ ಆದಷ್ಟು ಈ ರವಿ ಹೋರವನ್ನು ಅವಾಯ್ಡ್ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ರವಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 19 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 20 ನಿಮಿಷದವರೆಗೆ, ಹಾಗೆ ಅಪರಾಹ್ನ 4 ಗಂಟೆ 29 ನಿಮಿಷದಿಂದ ಸಂಜೆ 5 ಗಂಟೆ 31 ನಿಮಿಷದವರೆಗೆ, ಇನ್ನು ರಾತ್ರಿ 11 ಗಂಟೆ 26 ನಿಮಿಷದಿಂದ ರಾತ್ರಿ 12 ಗಂಟೆ 24 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಇರುವಂಥ ಕುಜ ಹೋರ ಏನಿದೆ ಇದು ಕೂಡ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಇದನ್ನು ಕೂಡ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳನ್ನು ಮಾಡುವಂಥವ್ರು, ರಿಯಲ್ ಎಸ್ಟೇಟ್ನಲ್ಲಿರುವಂಥವ್ರು, ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ ಆಗಲಿ, ಖರೀದಿ ಮಾಡುವಂಥ ವಿಚಾರ ಆಗಲಿ, ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಅಡ್ವಾನ್ಸ್ ಕೊಡುವಂಥ ವಿಚಾರ ಏನಾದರೂ ಇದ್ದರೆ ಇದೆಲ್ಲವನ್ನು ಕೂಡ ಕುಜ ಹೋರದಲ್ಲಿ ಮಾಡಬೇಡಿ. ಇನ್ನು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸಬೇಕು, ಹಾಗೆ ಕ್ರೀಡಾಪಟುಗಳು ಕ್ರೀಡೆಯಲ್ಲಿ ಭಾಗವಹಿಸಬೇಕು. ಇಂಥ ವಿಚಾರಗಳಿಗೂ ಕೂಡ ಈ ದಿನ ನಿಮಗೆ ಕುಜ ಹೋರದಿಂದ ಅನುಕೂಲತೆಗಳು ಇಲ್ಲ. ಅದಕ್ಕೆ ಬದಲಾಗಿ ಸ್ವಲ್ಪ ಅಡ್ವರ್ಸ್ ಆಗಿರುವಂತಹ ಫಲಿತಾಂಶಗಳೇ ಬಂದ್ಬಿಡುತ್ತೆ. ಅದಕ್ಕಾಗಿ ಕುಜ ಹೋರವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 17 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 19 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 28 ನಿಮಿಷದಿಂದ ಅಪರಾಹ್ನ 4 ಗಂಟೆ 29 ನಿಮಿಷದವರೆಗೆ, ಇನ್ನು ರಾತ್ರಿ 10 ಗಂಟೆ 28 ನಿಮಿಷದಿಂದ ರಾತ್ರಿ 11 ಗಂಟೆ 26 ನಿಮಿಷದವರೆಗೆ ಕುಜಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ
ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಹಾಗೆ ಯಾವ ಹೊರದಲ್ಲಿ ಯಾವ ಕೆಲಸಗಳನ್ನು ಆರಂಭ ಮಾಡಿದ್ರೆ ತುಂಬ ಸೂಕ್ತ ಅನ್ನುವಂಥ ವಿಚಾರ ಕೂಡ ನಿಮಗೆ ಪ್ರತಿನಿತ್ಯ ತಿಳಿಯಬೇಕು. ಅದಕ್ಕಾಗಿಯೇ ಪಂಚಾಂಗ ಶ್ರವಣ ಮಾಡಬೇಕು, ಇಲ್ಲ ಪಂಚಾಂಗವನ್ನು ಪಠಣ ಮಾಡಬೇಕು. ಇದೆರಡೂ ಆಗದೆ ಇದ್ದರೆ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ, ಅಷ್ಟೇ ಸಾಕು. ಯಾಕೆಂದರೆ ಈ ಪಂಚಾಂಗದಲ್ಲಿ ನಿಮಗೆ ಬೇಕಾದಂಥ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿ ನಿಮ್ಮ ಚಟುವಟಿಕೆಗಳನ್ನು ಪ್ರಾರಂಭ ಮಾಡ್ಬೋದು. ನೀವು ನಿರೀಕ್ಷಿತ ಮಟ್ಟದಲ್ಲಿ ಫಲಿತಾಂಶಗಳನ್ನು ಪಡ್ಕೊಳ್ತೀರಿ. ಏಕೆಂದರೆ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ. ಇದರಿಂದ ಸರ್ವ ವಿಧದಲ್ಲೂ ಕೂಡ ನಿಮಗೆ ಸಹಾಯಕವಾಗುತ್ತೆ, ಒಳ್ಳೆಯದಾಗುತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಈ ದಿನ ವೈಶಾಖ ಮಾಸದ ಶುಕ್ಲ ಪಕ್ಷದ ಪ್ರತಿಪದ್ ಇರುವಂತಹ ದಿನ. ಹಾಗಾಗಿ ಈ ಮೊದಲನೇ ದಿನ, ಪಾಡ್ಯದ ದಿನ, ಬಹಳ ವಿಶೇಷ ಅಂತ ಹೇಳಿ ಅನ್ನಿಸ್ಕೊಳ್ಳುವಂಥದ್ದು. ಜೊತೆಗೆ ಈ ಪಾಡ್ಯ ಈ ದಿನ ಅಪರಾಹ್ನ 3:24 ಮುಕ್ತಾಯ ಆಗಿಬಿಡುತ್ತೆ. ನಂತರ ಬಿದಿಗೆ ಆರಂಭ ಆಗುತ್ತೆ. ಹಾಗಾಗಿ ಈ ದಿನ ಬಿದಿಗೆಯ ಚಂದ್ರ ದರ್ಶನವನ್ನು ಮಾಡುವಂಥದ್ದು ತುಂಬ ಸೂಕ್ತ. ಬಹಳ ಮಂಗಳಕರವಾದಂಥ ಚಂದ್ರ ದರ್ಶನ ಈ ದಿನ ಮಾಡಿ ನಿಮ್ಮ ಮೇಲಿರುವಂಥ ಆಪಾದನೆಗಳಾಗಲಿ ದೋಷಗಳಾಗಲಿ ನಿವಾರಣೆಯಾಗುತ್ತೆ. ಹಾಗಾಗಿ ಮನಸ್ಸು ಹಗುರವಾಗುತ್ತೆ, ಕೆಲಸ ಕಾರ್ಯಗಳನ್ನು ಮಾಡುವಂಥ ಉತ್ಸಾಹ ಹೆಚ್ಚಾಗುತ್ತೆ. ಹಾಗಾಗಿ ಈ ದಿನ ಬಿದಿಗೆ ಚಂದ್ರ ದರ್ಶನವನ್ನು ಮಾಡಬೇಕು. ಇನ್ನು ಈ ವೈಶಾಖ ಶುಕ್ಲ ಪ್ರತಿಪದ್ ಇನ್ನೊಂದು ರೀತಿಯಲ್ಲಿ ವಿಶೇಷ. ಏಕೆಂದರೆ ಈ ದಿನ ಶ್ರೀ ವೆಂಕಟೇಶ ಕಲ್ಯಾಣ ಪ್ರವಚನ ಆರಂಭ ಆಗುವಂಥ ಸಂದರ್ಭ. ಏಕೆಂದರೆ ವೈಶಾಖ ಶುಕ್ಲ ಪ್ರತಿಪತ್ತಿನಿಂದ ವೈಶಾಖ ಶುಕ್ಲ ದಶಮಿಯ ಪರ್ಯಂತ ಶ್ರೀನಿವಾಸ ಪದ್ಮಾವತಿಯರ ವಿವಾಹ ಆಯಿತು ಅನ್ನುವಂಥ ಉಲ್ಲೇಖ ಇದೆ. ಇದರ ಕುರುಹಾಗಿ ಶ್ರೀನಿವಾಸ ಕಲ್ಯಾಣ ಪ್ರವಚನವನ್ನು ಮಾಡುವಂಥ ಒಂದು ಪದ್ಧತಿ ಇದೆ. ಹಾಗಾಗಿನೇ 10 ದಿನಗಳ ಕಾಲ ಶ್ರೀನಿವಾಸ ಪದ್ಮಾವತಿಯರ ಚರಿತ್ರೆಯನ್ನು ಕೇಳಬಹುದು ಅನ್ನುವಂಥದ್ದು. ಇಲ್ಲಿ ಈ ವೈಶಾಖದಲ್ಲಿ ವಿವಾಹ ಮಾಡಿಕೊಂಡಂತಹ ಶ್ರೀನಿವಾಸ ಪದ್ಮಾವತಿಯರನ್ನ ಮುಂದೆ ಆಶ್ವಯುಜ ಮಾಸದ ನವರಾತ್ರಿಯ ದಿನ ಆಶ್ವಯುಜ ಶುಕ್ಲ ಪ್ರತಿಪತ್ತಿನಿಂದ ವಿಜಯದಶಮಿಯವರೆಗೂ ಕೂಡ ಶಮಿ ನಿರ್ಮಿತವಾದಂತಹ ಬ್ರಹ್ಮರಥದಲ್ಲಿ ಕುಳ್ಳಿರಿಸಿ ಬ್ರಹ್ಮದೇವರು ಮೆರವಣಿಗೆಯನ್ನು ಮಾಡಿಸಿದ್ರು ಅನ್ನುವಂಥ ಉಲ್ಲೇಖ ಇದೆ. ಹಾಗಾಗಿನೇ ವಿಜಯದಶಮಿಯಂದು ಬ್ರಹ್ಮರಥೋತ್ಸವ ಇರುತ್ತೆ. ಈ ಬ್ರಹ್ಮರಥೋತ್ಸವವನ್ನು ನೋಡಲಿಕ್ಕೆ ಅಶಕ್ತರಾದಂಥವರು ಶ್ರೀನಿವಾಸ ಕಲ್ಯಾಣವನ್ನಾದರೂ ಕೇಳಬೇಕು, ಇದರಿಂದ ಜೀವನ ಪಾವನವಾಗುತ್ತೆ ಅನ್ನುವಂಥ ಒಂದು ಉಲ್ಲೇಖ ಧರ್ಮಶಾಸ್ತ್ರದಲ್ಲಿದೆ. ಅದಕ್ಕಾಗಿಯೇ ವರ್ಷಕ್ಕೆ 2 ಬಾರಿ ಶ್ರೀನಿವಾಸ ಕಲ್ಯಾಣ ಪ್ರವಚನವನ್ನು ಮಾಡಿಸುವಂಥದ್ದು ರೂಢಿಯಲ್ಲಿದೆ. ಇನ್ನು ಈ ಶುಕ್ಲ ಪಾಡ್ಯದಿಂದ ಪ್ರಾತಃ ಕಾಲದಲ್ಲಿ ಭಾಗವತ ಪ್ರವಚನ ಶ್ರವಣ ಮಾಡುವಂಥದ್ದು, ಸಂಜೆ ಶ್ರೀನಿವಾಸ ಕಲ್ಯಾಣ ಪ್ರವಚನವನ್ನು ಶ್ರವಣ ಮಾಡುವಂಥ ಒಂದು ಪದ್ಧತಿ ಇದೆ. ಇದನ್ನು ಆಸ್ತಿಕ ಮಹಾಶಯರು ಬಹಳ ವಿಶೇಷ ಶ್ರದ್ಧಾ ಭಕ್ತಿಗಳಿಂದ ಅನುಸರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ದಿವಸಗಳಲ್ಲಿ ಶ್ರೀನಿವಾಸ ಹಾಗೆ ಪದ್ಮಾವತಿಯರನ್ನು ವಿಶೇಷವಾಗಿ ಪೂಜೆ ಮಾಡಬೇಕು. ಶ್ರೀನಿವಾಸ ಪದ್ಮಾವತಿಯರ ಪ್ರತಿಮೆಗಳಲ್ಲಿ ಪುರುಷ ಸೂಕ್ತ, ಶ್ರೀ ಸೂಕ್ತಗಳಿಂದ ಆವಾಹನೆಯನ್ನು ಮಾಡಿ ಪಂಚಾಮೃತ ಅಭಿಷೇಕವನ್ನು ಮಾಡಿ ಸಹಸ್ರನಾಮದಿಂದ ತುಳಸಿ ಅರ್ಚನೆಯನ್ನು ಮಾಡಬೇಕು. ಗಂಧ ಲೇಪನವನ್ನು ಮಾಡಬೇಕು. ದದ್ಯನ್ನ ನೈವೇದ್ಯವನ್ನು ಮಾಡುವಂಥದ್ದು ವಿಶೇಷ ಫಲವನ್ನು ಕೊಡುವಂಥ ಪೂಜಾ ಕೈಂಕರ್ಯ ಇದು. ಹಾಗೆ ಈ ಒಂದು ಸಂದರ್ಭದಲ್ಲೇ ಪಾನಕ ಕೋಸಂಬರಿಯನ್ನು ದಾನ ಮಾಡುವಂಥದ್ದು, ತೆಳು ವಸ್ತ್ರದಾನ ಅಂದರೆ ಹತ್ತಿಯ ಬಟ್ಟೆಯನ್ನು ದಾನ ಮಾಡುವಂಥದ್ದು, ಹಾಗೆ ದಂಪತಿ ಪೂಜೆಯನ್ನು ಮಾಡಿದ್ರೆ ವಿಶೇಷವಾದಂಥ ಫಲ ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಇನ್ನು ಬಂಧುಗಳೇ, ಈ ವೈಶಾಖ ಮಾಸದ ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ ಯಮಧರ್ಮ ಪ್ರೀತ್ಯರ್ಥಂ ಅನ್ನುವಂಥ ಒಂದು ವಿಚಾರ ಇದೆ. ಅಂದರೆ ವೈಶಾಖ ಮಾಸದಲ್ಲಿ ಪ್ರತಿನಿತ್ಯವೂ ಕೂಡ ಯಮಧರ್ಮನ ಹೆಸರಿನಲ್ಲಿ ಸ್ನಾನ, ದಾನ, ಅರ್ಘ್ಯ, ದದ್ಯಾನ್ನ ದಾನವನ್ನು ಮಾಡಬೇಕು ಅನ್ನುವಂಥ ವಿಚಾರ. ಹಾಗಾದರೆ ಮಾತ್ರ ಈ ವೈಶಾಖ ಮಾಸದ ಪೂರ್ಣ ಫಲ ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಇವುಗಳನ್ನು ಮಾಡದೇ ಇರುವಂಥವರು ಮಾಸ ಧರ್ಮಾಚರಣೆಯ ಪುಣ್ಯ ಯಮಧರ್ಮನಿಗೆ ಸೇರಿ ಹೋಗುತ್ತೆ. ಆದ್ದರಿಂದಲೇ ಸ್ನಾನ ನಂತರ ಯಮನಿಗೂ ಕೂಡ ಅರ್ಘ್ಯವನ್ನು ನೀಡುವಂಥ ಒಂದು ಸಂಪ್ರದಾಯ ಇದೆ ವೈಶಾಖ ಮಾಸದಲ್ಲಿ. ಇಲ್ಲಿ ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಏನಂದರೆ, ಈ ಕೀರ್ತಿಮಾನ್ ಅನ್ನುವಂಥ ಒಬ್ಬ ರಾಜ ವಸಿಷ್ಠ ಮಹರ್ಷಿಗಳ ಆದೇಶದಂತೆ ತನ್ನ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬರೂ ಕೂಡ 8 ವರ್ಷದಿಂದ 80 ವರ್ಷದವರೆಗೆ ಕೂಡ ಕಡ್ಡಾಯವಾಗಿ ವೈಶಾಖ ಧರ್ಮವನ್ನು ಹಾಗೆ ಈ ವೈಶಾಖ ವ್ರತಕ್ಕೆ ಸಂಬಂಧಪಟ್ಟಂತಹ ಕೈಂಕರ್ಯಗಳನ್ನು ಆಚರಣೆ ಮಾಡಬೇಕು ಅನ್ನುವಂಥದ್ದನ್ನು ಕಡ್ಡಾಯ ಮಾಡಿಬಿಡ್ತಾರೆ. ವೈಶಾಖ ಸ್ನಾನಾದಿಗಳನ್ನು ಮಾಡದೇ ಇರುವಂಥವ್ರಿಗೆ ಶಿಕ್ಷೆಯನ್ನು ಕೂಡ ನೀಡುವಂಥ ಒಂದು ಕಾನೂನನ್ನು ಜಾರಿಗೆ ತರ್ತಾನೆ.
ಇದನ್ನ ಆ ಕೀರ್ತಿಮಾನ್ ಅನ್ನುವಂಥ ರಾಜ ಘೋಷಿಸ್ಬಿಡ್ತಾನೆ. ಇಲ್ಲಿ ವೈಶಾಖ ಮಾಸದ ಈ ಧರ್ಮವನ್ನ ಆಚರಣೆ ಮಾಡುವಂಥದ್ದು ಸ್ವಲ್ಪ ಬಲವಂತ ಆಯ್ತಲ್ಲ ಅನ್ನುವಂಥ ಒಂದು ವಿಚಾರ ಬರುತ್ತೆ. ಆದರೆ ಪ್ರತಿಯೊಬ್ಬರೂ ಕೂಡ ಈ ವೈಶಾಖ ಸ್ನಾನವನ್ನ ಮಾಡಿ ಧರ್ಮವನ್ನ ಆಚರಿಸಿ ಹರಿಮಂದಿರವನ್ನು ಸೇರ್ತಾ ಇದ್ರು. ಇದಕ್ಕಾಗಿ ಯಮ ದರ್ಶನವಿಲ್ಲದೆ ಜನ್ಮಾಂತರದ ಪಾಪಗಳನ್ನು ಕಳ್ಕೊಂಡು ಅವರೆಲ್ಲರೂ ಕೂಡ ಮುಕ್ತರಾಗಿ ಬಿಡ್ತಾರೆ. ಅಂದರೆ ಅವರಿಗೆ ಮತ್ತೆ ಪುನರ್ಜನ್ಮ ಅನ್ನುವಂಥದ್ದು ಇರಲ್ಲ, ಅಲ್ಲೇ ಮುಕ್ತಿ ಸಿಕ್ಕತ್ತೆ. ಯಮಧರ್ಮನಿಗೆ ಈ ರಾಜನ ಮೇಲೆ ಕೋಪ ಬರುತ್ತೆ. ಯಾಕೆಂದರೆ ಒಬ್ಬರೂ ಕೂಡ ಯಮನ ಆಸ್ಥಾನಕ್ಕೆ ಬರ್ತಾ ಇಲ್ಲ, ಎಲ್ಲೂ ಕೂಡ ಸಾವು ಆಗಿ ಶಿಕ್ಷೆಗೆ ಯಮನ ಮಳಿ ಬರ್ತಾ ಇಲ್ವಲ್ಲ ಅಂತ ಹೇಳಿ ಕೋಪ ಮಾಡಿಕೊಂಡು ಆ ರಾಜನ ವಿರುದ್ಧವಾಗಿ ಯುದ್ಧವನ್ನು ಹೂಡ್ತಾನೆ. ಆದರೆ ರಾಜನ ರಕ್ಷಣೆಗಾಗಿ ವಿಷ್ಣುವಿನ ಸುದರ್ಶನ ಚಕ್ರ ಬರುತ್ತೆ. ಯಮಧರ್ಮ ವಿಷ್ಣುವನ್ನ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಯಮಪುರಿಯಲ್ಲಿ ನನಗೆ ಯಾವುದೇ ಕೆಲಸಗಳು ಉಳಿದಿಲ್ಲ, ಅದಕ್ಕಾಗಿ ಈ ರಾಜ ಮಾಡಿರುವಂಥ ಒಂದು ಆದೇಶವನ್ನು ಹಿಂಪಡ್ಕೊಳ್ಬೇಕು ಅನ್ನುವಂಥ ಒಂದು ಭಿನ್ನಹವನ್ನು ಮಾಡಿಕೊಳ್ತಾನೆ ವಿಷ್ಣುವಿನ ಬಳಿ. ಆದರೆ ವಿಷ್ಣು, ನಾನು ಭಕ್ತ ಜನರನ್ನು ಬಿಡಲ್ಲ, ಅವರನ್ನು ರಕ್ಷಣೆ ಮಾಡುವಂಥದ್ದು ನನ್ನ ಜವಾಬ್ದಾರಿ. ಜೊತೆಗೆ ಕೀರ್ತಿಮಾನ್ ಅನ್ನುವಂಥ ರಾಜ ತನ್ನ ಧರ್ಮಾಚರಣೆಯಿಂದ 1,000 ವರ್ಷ ಆಯಸ್ಸನ್ನು ಪಡ್ಕೊಂಡಿದ್ದಾನೆ. ಈಗ 800 ವರ್ಷ ಮಾತ್ರ ಮುಗಿದಿದೆ, ಇನ್ನೂ 200 ವರ್ಷ ಇದೆ. ಅದು ಮುಗಿದ ಮೇಲೆ ಅವನ ವಂಶದಲ್ಲಿ ವೇನ ಅನ್ನುವಂಥ ಒಬ್ಬ ರಾಜ ಹುಟ್ಟುತ್ತಾನೆ. ಧರ್ಮಾಚರಣೆಗೆ ಏನೂ ಮೌಲ್ಯ ನೀಡದ ಅವನ ಆಡಳಿತದಲ್ಲಿ ಜನರು ಅಧರ್ಮವನ್ನು ಆಚರಣೆ ಮಾಡ್ತಾರೆ. ವೈಶಾಖ ಧರ್ಮಗಳನ್ನು ಅವರು ಪರಿಪಾಲನೆ ಮಾಡಲ್ಲ, ವೈಶಾಖ ಸ್ನಾನವನ್ನು ಮಾಡಲ್ಲ. ಆಗ ನಿನಗೆ ಪುನಃ ಬಿಡುವಿಲ್ಲದ ಕೆಲಸ ಲಭಿಸುತ್ತೆ ಅನ್ನುವಂಥ ವಿಚಾರವನ್ನ ಭಗವಂತ ಯಮಧರ್ಮರಾಜನಿಗೆ ತಿಳಿಸ್ತಾನೆ. ಇಲ್ಲಿ ವೇನ ಮೃತನಾದ ಮೇಲೆ ಪೃಥುವಿನಲ್ಲಿ ಅವಿಷ್ಟನಾಗಿ ಧರ್ಮವನ್ನ ಸ್ಥಾಪನೆ ಮಾಡ್ತೀನಿ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸ್ತಾನೆ. ಈ ಸ್ಕಾಂದ ಪುರಾಣ ಈ ಒಂದು ವಿವರಣೆಯನ್ನು ತಿಳಿಸ್ತಾ ಇದೆ ಅಂಥದ್ದು. ಜೊತೆಗೆ ವೈಶಾಖ ಮಾಸದ ಧರ್ಮಗಳನ್ನು ಯಾರು ಆಚರಣೆ ಮಾಡ್ತಾರೆ ಅವರಿಗೆ ಜನ್ಮ ಜನ್ಮಾಂತರದಲ್ಲಿಯೂ ಕೂಡ ಅನೇಕ ಲಾಭಗಳಿದೆ ಅನ್ನುವಂಥ ವಿಚಾರವನ್ನು ಭಗವಂತನೇ ತಿಳಿಸುವಂಥವನು. ಆದ್ದರಿಂದಲೇ ಈ ವೈಶಾಖ ಮಾಸದಲ್ಲಿ ವ್ರತಾದಿಗಳನ್ನು ಆಚರಣೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ. ಇಲ್ಲಿ ವೈಶಾಖ ಮಾಸದಲ್ಲಿ ನಾವು ಪವಿತ್ರ ನದಿಯ ಸ್ನಾನವನ್ನು ಮಾಡಬೇಕು, ಇದು ಕಡ್ಡಾಯ. ಜೊತೆಗೆ ಯಥಾಶಕ್ತಿ ದಾನ ಧರ್ಮಾದಿಗಳನ್ನು ಮಾಡಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ಇಲ್ಲಿ ವೈಶಾಖದಲ್ಲಿ ಕೊಡಬೇಕಾದಂಥ ದಾನದ ಫಲಗಳು ಬಹಳ ವಿಶೇಷವಾಗಿ ಸಿಕ್ಕತ್ತೆ. ಇಲ್ಲಿ ಜಲದಾನವನ್ನು ಮಾಡಿದ್ರೆ ಸಂಪತ್ತು ಪ್ರಾಪ್ತಿಯಾಗುತ್ತೆ, ಹಲ್ಲಿಯ ಜನ್ಮ ನಿವೃತ್ತಿಯಾಗುತ್ತೆ. ಇನ್ನು ಹಾಸಿಗೆಯನ್ನು ದಾನ ಮಾಡಿದ್ರೆ ಸರ್ವಭೋಗಗಳು ಉಂಟಾಗುತ್ತೆ. ಚಾಪೆಯನ್ನು ದಾನ ಮಾಡಿದ್ರೆ ಸಂಸಾರದಿಂದ ಮುಕ್ತಿ ಸಿಕ್ಕತ್ತೆ. ಕಂಬಳಿಯನ್ನು ದಾನ ಮಾಡಿದ್ರೆ ಅಪಮೃತ್ಯು ಪರಿಹಾರ ಆಗುತ್ತೆ. ವಸ್ತ್ರದಾನವನ್ನು ಮಾಡಿದ್ರೆ ಪೂರ್ಣಾಯಸ್ಸು ಸಿಕ್ಕತ್ತೆ. ಇನ್ನು ಹೂವನ್ನು, ಅರಿಶಿನ, ಕುಂಕುಮವನ್ನು ದಾನ ಮಾಡಿದ್ರೆ ಅವರಿಗೆ ವಿಶೇಷವಾದಂಥ ಒಂದು ಪದವಿ, ಹಾಗೆ ಸಮಾಜದಲ್ಲಿ ಉತ್ತಮವಾದಂಥ ಒಂದು ಸ್ಥಾನಮಾನ ಸಿಕ್ಕತ್ತೆ. ಇನ್ನು ಚಂದನವನ್ನು ದಾನ ಮಾಡೋದ್ರಿಂದ ತಾಪತ್ರಯಗಳು ನಾಶ ಆಗುತ್ತೆ. ತಾಂಬೂಲವನ್ನು, ಅಡಿಕೆ ವಿಳ್ಳೆದೆಲೆಯನ್ನು ದಾನ ಮಾಡೋದ್ರಿಂದ ಸಾರ್ವಭೌಮ ಪದವಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ನಾರಿಕೇಳವನ್ನು ಅಂದರೆ ತೆಂಗಿನಕಾಯಿಯನ್ನು ದಾನ ಮಾಡೋದ್ರಿಂದ ಸಪ್ತ ಜನ್ಮ ವಿಪ್ರತ್ವ ಪ್ರಾಪ್ತಿಯಾಗುತ್ತೆ. ಇನ್ನು ಈ ವೈಶಾಖ ಮಾಸದಲ್ಲಿ ಮಜ್ಜಿಗೆಯನ್ನು ದಾನ ಮಾಡೋದ್ರಿಂದ ವಿದ್ಯಾಧನ ಪ್ರಾಪ್ತಿಯಾಗುತ್ತೆ. ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ವಿದ್ಯೆ ಲಭಿಸುತ್ತೆ. ಇನ್ನು ಮೊಸರನ್ನು ದಾನ ಮಾಡೋದ್ರಿಂದ ಅಖಂಡ ಫಲ ಪ್ರಾಪ್ತಿಯಾಗುತ್ತೆ. ತುಪ್ಪವನ್ನು ದಾನ ಮಾಡೋದ್ರಿಂದ ವೈಶಾಖ ಮಾಸದಲ್ಲಿ ಅಶ್ವಮೇಧ ಫಲ ಸಿಕ್ಕತ್ತೆ. ಇನ್ನು ಕೋಸಂಬರಿಯನ್ನು, ಸೌತೆಕಾಯಿಯನ್ನು, ಬೆಲ್ಲವನ್ನು ಅಥವಾ ಬೆಲ್ಲ ಹಾಕಿದಂಥ ಪಾನಕವನ್ನು ದಾನ ಮಾಡೋದ್ರಿಂದ ಶ್ವೇತ ದೀಪವಾಸ ಪ್ರಾಪ್ತಿಯಾಗುತ್ತೆ. ಅಂದರೆ ಮರಣಾನಂತರದಲ್ಲಿ ಈ ಶ್ವೇತ ಬಣ್ಣದಂತಹ ದ್ವೀಪದಲ್ಲಿ ವಾಸ ಮಾಡುವಂಥ ಯೋಗ ಪ್ರಾಪ್ತಿಯಾಗುತ್ತೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಪಾನಕವನ್ನು ದಾನ ಮಾಡೋದ್ರಿಂದ ಪಿತೃಗಳು ತೃಪ್ತರಾಗ್ತಾರೆ, ಪಿತೃಗಳ ದೋಷ ನಿವಾರಣೆಯಾಗುತ್ತೆ, ಪಿತೃಗಳ ಅನುಗ್ರಹ ಆಶೀರ್ವಾದ ಉಂಟಾಗುತ್ತೆ. ಇನ್ನು ಈ ಒಂದು ವೈಶಾಖ ಮಾಸದಲ್ಲಿ ಯಾರು ಕುಂಭದಾನವನ್ನು ಮಾಡ್ತಾರೆ ಅವರಿಗೆ ಗಯಾ ಶತಶ್ರಾದ್ದ ಫಲ ಸಿಕ್ಕತ್ತೆ. ಹಾಗಾಗಿ ಗಯಾದಲ್ಲಿ ಶ್ರಾದ್ದ ಮಾಡಿದ್ರೆ ಮುಂದೆ ಶ್ರಾದ್ದ ಮಾಡಬೇಕು ಅನ್ನುವಂಥದ್ದಿಲ್ಲ ನಮ್ಮ ಗತಿಸಿದಂಥವ್ರಿಗೆ. ಹಾಗಾಗಿ ಗಯಾ ಶ್ರಾದ್ದ ಸರ್ವಶ್ರೇಷ್ಠವಾಗಿರುವಂಥದ್ದು. ಅಂಥ ಒಂದು ಫಲವನ್ನು ಕುಂಭದಾನ ಮಾಡೋದ್ರಿಂದ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನು ಪಾದರಕ್ಷೆಗಳನ್ನು ದಾನ ಮಾಡಿದ್ರೆ ಅಂಥವ್ರಿಗೆ ನರಕದ ಪ್ರವೇಶ ಇಲ್ಲ, ಅಂದರೆ ಸ್ವರ್ಗದಲ್ಲೇ ಅವರು ಸ್ಥಿತರಾಗ್ತಾರೆ ಅನ್ನುವಂಥ ಒಂದು ವಿಚಾರ.
ಇನ್ನು ಛತ್ರಿಯನ್ನು ದಾನ ಮಾಡೋದ್ರಿಂದ ವೈಶಾಖ ಮಾಸದಲ್ಲಿ ಅವರಿಗೆ ಬಂದೊದಗಿರುವಂತಹ ಕಷ್ಟಗಳು, ದಾರಿದ್ರ್ಯ ನಿವಾರಣೆ ಆಗುತ್ತೆ. ಇನ್ನು ಬೀಸಣಿಗೆಯನ್ನು ಯಾರು ದಾನ ಮಾಡ್ತಾರೆ ಅಂಥವ್ರಿಗೆ ರಾಜಸೂಯ ಯಾಗದ ಫಲ ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ವೈಶಾಖ ಮಾಸ ತುಂಬ ವಿಶೇಷವಾಗಿರುವಂಥದ್ದು. ಅದರಲ್ಲೂ ಈ ಸ್ಕಾಂದ ಪುರಾಣದ ವೈಶಾಖ ಮಾಸ ಮಹಾತ್ಮೆಯಲ್ಲಿ ಇಂಥ ವಿಚಾರಗಳನ್ನು ತಿಳಿಸಿದ್ದಾರೆ. ಹಾಗಾಗಿನೇ ಈ ವೈಶಾಖ ಮಾಸದಲ್ಲಿ ಯಥಾಶಕ್ತಿ ದಾನವನ್ನು ಮಾಡಬೇಕು ಅನ್ನುವಂಥ ಒಂದು ವಿಚಾರ. ಇಲ್ಲಿ ಈ ವೈಶಾಖ ಮಾಸದಲ್ಲಿ ಎಲ್ಲ ದಾನಗಳಿಗಿಂತ ಬಹಳ ಮುಖ್ಯವಾದಂತಹ ದಾನ ಅಂತ ಹೇಳಿದ್ರೆ ಅದು ಚಪ್ಪಲಿ ದಾನ, ಪಾದರಕ್ಷೆಗಳನ್ನು ದಾನ ಮಾಡಬೇಕು ಅನ್ನುವಂಥದ್ದಿದೆ. ಇದಕ್ಕೂ ಕೂಡ ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಏನಂದ್ರೆ ಈ ಜಮದಗ್ನಿ ಋಷಿ ಮಧ್ಯಾಹ್ನ ಕಾಲದಲ್ಲಿ ಬಿಲ್ಲಿನ ಅಭ್ಯಾಸವನ್ನ ಮಾಡ್ತಾ ಇರ್ತಾನೆ. ಒಮ್ಮೆ ದೂರ ಬಿದ್ದಂತಹ ಬಾಣವನ್ನ ಅವನ ಪತ್ನಿ ರೇಣುಕೆ ತಂದು ಆತನಿಗೆ ಮತ್ತೆ ಕೊಡಬೇಕಾಗತ್ತೆ. ತುಂಬು ಗರ್ಭಿಣಿಯಾಗಿದ್ದಂತಹ ರೇಣುಕೆ ಬಾಣವನ್ನ ತರಲಿಕ್ಕೆ ಸ್ವಲ್ಪ ತಡ ಆಗ್ಬಿಡತ್ತೆ. ಜೊತೆಗೆ ಸೂರ್ಯನ ತಾಪ ಬೇರೆ ಮೇಲೆ, ಕೆಳಗೆ ಮರಳು, ಬಾಣಲೆಯಲ್ಲಿ ಮರಳಿನಂತೆ ಬಿಸಿಯಾಗಿರುವಂತಹ ಸಂದರ್ಭ. ಹಾಗಾಗಿ ಬರೀ ಕಾಲಿನಲ್ಲಿ ನಡಿಲಿಕ್ಕೂ ಕೂಡ ಕಷ್ಟವಾಗುತ್ತೆ. ಇದರಿಂದ ಬಾಣವನ್ನು ತಂದು ಮತ್ತೆ ಜಮದಗ್ನಿಗೆ ಕೊಡಲಿಕ್ಕೆ ತಡ ಆಗ್ತಾ ಇರುತ್ತೆ. ಹಾಗೆ ಬಾಣವನ್ನು ಬೇಗ ತರಲಿಲ್ಲ ಅಂತ ಹೇಳಿ ಜಮದಗ್ನಿಗೆ ಕೋಪ ಬರುತ್ತೆ. ಜೊತೆಗೆ ಅದಕ್ಕೆ ಕಾರಣ ಏನು, ಬಿಸಿಲಿನ ಜಳದ ಬಗ್ಗೆ ಪತಿಗೆ ತಿಳಿಸ್ತಾಳೆ. ಬಿಸಿಲು ಜಾಸ್ತಿ ಇದೆ, ಕೆಳಗೆ ಮರಳು ಕೂಡ ಸುಡ್ತಾ ಇದೆ, ಹಾಗಾಗಿ ತರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ. ಇದರಿಂದ ಜಮದಗ್ನಿಗೆ ತುಂಬ ಕೋಪ ಬಂದ್ಬಿಡುತ್ತೆ. ಬಿಸಿಲಿಗೆ ಕಾರಣನಾದಂತಹ ಸೂರ್ಯನನ್ನೇ ಮುಗಿಸ್ಬಿಡ್ಬೇಕು ಅಂತ ಹೇಳಿ ಸೂರ್ಯನತ್ತ ಬಾಣವನ್ನ ಬಿಟ್ಬಿಡ್ತಾನೆ. ಇಲ್ಲಿ ಭಯಗೊಂಡಂತಹ ಸೂರ್ಯ ವಿಪ್ರ ರೂಪವನ್ನು ಧರಿಸಿಕೊಂಡು ಜಮದಗ್ನಿಯ ಮುಂದೆ ಬಂದು ನಿಲ್ತಾನೆ. ಇಲ್ಲಿ ವಿಪ್ರ ರೂಪ ಧರಿಸಿದ್ರೆ ಜಮದಗ್ನಿ ಸೂರ್ಯನಿಗೆ ಏನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗೆ ಸೂರ್ಯ ಹೇಳ್ತಾನೆ, ನಾನು ನಿನ್ನ ಪುತ್ರನಂತೆ ಇದ್ದೀನಿ, ಸುಡುವುದೇ ನನ್ನ ಧರ್ಮ, ಅದಕ್ಕಾಗಿ ಲೋಕಹಿತಕ್ಕಾಗಿ ಕೆಲವೊಂದು ಮಾರ್ಪಾಟುಗಳನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಆದರೆ ಈ ಬಿಸಿಲಿನ ಝಳ ಆಗಲಿ ಸುಡುವಂಥದ್ದನ್ನಾಗಲಿ ನಾನು ನಿಲ್ಲಿಸಲಿಕ್ಕೆ ಸಾಧ್ಯ ಆಗಲ್ಲ, ನನ್ನ ಕೆಲಸವನ್ನು ನಾನು ಮಾಡಲೇಬೇಕು ಅನ್ನುವಂಥ ಒಂದು ಭಿನ್ನಹವನ್ನು ಮಾಡಿಕೊಳ್ತಾನೆ. ಜೊತೆಗೆ ಒಂದು ಛತ್ರಿಯನ್ನು, ಒಂದು ಜೊತೆ ಚಪ್ಪಲಿಯನ್ನು ಕೂಡ ಕೊಡ್ತಾನೆ. ಇದನ್ನು ಧರಿಸ್ಕೊಂಡು ತಾಪವನ್ನು ಪರಿಹಾರ ಮಾಡಿಕೊಳ್ಳಿ ನಿನ್ನ ಪತ್ನಿ ಅಂತ ಹೇಳಿ ಆ ಚಪ್ಪಲಿ ಛತ್ರಿಗಳನ್ನು ನೀಡ್ತಾನೆ. ಹಾಗಾಗಿ ಈ ಒಂದು ವೈಶಾಖ ಮಾಸದಲ್ಲಿ ಬಿರು ಬೇಸಿಗೆಯಲ್ಲಿ ಉಷ್ಣಾಂಶ ಜಾಸ್ತಿ ಇರುವಂತಹ ಸಂದರ್ಭದಲ್ಲಿ ಛತ್ರಿ ಮತ್ತು ಚಪ್ಪಲಿ ಇದನ್ನು ದಾನ ಮಾಡಬೇಕು. ಯಾರು ದಾನ ಮಾಡ್ತಾರೋ ಅವರಿಗೆ ಇಹದಲ್ಲಿ ಪಾದಗಳು ಕಮಲದಂತೆ ಇರುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಪಾದಗಳಿಗೆ ಯಾವುದೇ ರೀತಿಯ ತೊಂದರೆಗಳು ಆಗಲ್ಲ, ಪೆಟ್ಟಾಗಲ್ಲ. ಹಾಗೆ ಪಾದ ಸ್ಫೋಟ ಅನ್ನುವಂಥ ದೋಷ ಇರಲ್ಲ. ಅಂದರೆ ಪಾದಗಳು ಒಡೆಯತ್ತಲ್ಲ, ಅಂಥ ದೋಷ ಅವರಿಗೆ ಬರಲ್ಲ. ಮುಂದೆ ಅವರು ಸ್ವರ್ಗವನ್ನು ಪಡ್ಕೊಳ್ತಾರೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಛತ್ರಿಯನ್ನ ಮತ್ತೆ ಚಪ್ಪಲಿಯನ್ನ, ಪಾದರಕ್ಷೆಗಳನ್ನು ದಾನ ಮಾಡಬೇಕು ಅನ್ನುವಂಥದ್ದು. ಒಂದು ವೇಳೆ ಈ ವೈಶಾಖ ಮಾಸ ಏನಾದರೂ ಅಧಿಕ ಮಾಸವಾಗಿ ಬಂದರೆ 2 ತಿಂಗಳಲ್ಲೂ ಕೂಡ ದಾನವನ್ನು ಮಾಡಬೇಕು ಅನ್ನುವಂಥದ್ದು ಇದೆ. ಅದರಲ್ಲೂ ತಿಲಸಹಿತ ಜಲಕುಂಭ ಏನಿದೆ ಅದರ ದಾನದಿಂದ ತೃಪ್ತರಾಗುವಂಥ ಪಿತೃಗಳು ನಮಗೆ ಆಶೀರ್ವಾದವನ್ನು ಮಾಡ್ತಾರೆ. ಪಿತೃದೋಷದಿಂದ ನಿವಾರಣೆ ಆಗಲಿಕ್ಕೆ ವೈಶಾಖ ಮಾಸದ ಈ ಪೂರ್ಣ ಕುಂಭದಾನ, ಇದನ್ನೇ ಘಟದಾನ ಅಂತ ಹೇಳಿ ಕರೀತಾರೆ. ಇದು ಸರ್ವಶ್ರೇಷ್ಠವಾಗಿ ಇರುವಂಥದ್ದು. ಹಾಗಾಗಿ ಈ ವೈಶಾಖ ಮಾಸದ ಆಚರಣೆ ಏನಿದೆ, ವೈಶಾಖ ವ್ರತ ಏನಿದೆ, ಇದನ್ನು ಸಾಧ್ಯ ಆದಷ್ಟು ಅನುಸರಣೆ ಮಾಡುವಂಥದ್ದು. ಜೊತೆಗೆ ಈ ತಿಂಗಳಿನಲ್ಲಿ ಒಂದು ದಿನವಾದರೂ ಕೂಡ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ ಬರುವಂಥದ್ದನ್ನು ನೀವು ಅನುಸರಣೆ ಮಾಡಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಅನುಕೂಲಕರವಾಗಿರುವಂತಹ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂತಹ ದಿನ, ಮೇಷರಾಶಿಯಲ್ಲೇ ಇರ್ತಾನೆ. ಈ ಸಂದರ್ಭದಲ್ಲಿ ನಿಮಗೆ ನಿರೀಕ್ಷಿತ ಮಟ್ಟದಲ್ಲಿ ಕೆಲಸಗಳು ಮುಂದುವರಿಯುತ್ತೆ. ಕೆಲಸಗಳಿಂದ ಉತ್ತಮವಾದಂತಹ ಫಲಗಳು ಕೂಡ ಸಿಕ್ಕತ್ತೆ. ಜೊತೆಗೆ ಮೇಷರಾಶಿಯಲ್ಲಿ ರವಿ ಕೂಡ ಸ್ಥಿತನಾಗಿರೋದ್ರಿಂದ ರವಿಗೆ ಉಚ್ಚ ಸ್ಥಾನ ಮೇಷರಾಶಿ. ಹಾಗಾಗಿ ರವಿಯಿಂದ ಕೂಡ ಉತ್ತಮವಾದಂತಹ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಜೊತೆಗೆ ಈ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳು ಬಹಳ ವಿಶೇಷವಾಗಿ ಮುಂದುವರಿಯುತ್ತೆ. ಅಂದರೆ ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯ ಫಲ ಸಿಕ್ಕತ್ತೆ. ನಿಮ್ಮ ಲೆಕ್ಕಾಚಾರದಂತೆ ಕೆಲಸಗಳು ಆಗುತ್ತೆ. ಹಾಗೆ ಈ ದಿನ ಹಣದ ಕೊರತೆ ಆದರೂ ಕೂಡ ಅದನ್ನು ಸಂಪಾದನೆ ಮಾಡಿಕೊಳ್ಳುವಂಥ ಒಂದು ವಿಶೇಷ ಜ್ಞಾನ ನಿಮಗೆ ಪ್ರಾಪ್ತಿಯಾಗುವಂಥದ್ದು. ಆದಾಯದ ಮೂಲಗಳನ್ನು ಹೆಚ್ಚಿಸಿಕೊಳ್ಳುವಂಥ ಒಂದು ಜವಾಬ್ದಾರಿಯುತವಾದಂತಹ ಕೆಲಸ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು
ಈ ದಿನ ಪ್ರಯಾಣದ ಸಂದರ್ಭ ಕೂಡ ನಿಮಗೆ ಒಳ್ಳೆಯ ಅನುಕೂಲತೆಗಳು, ಶುಭ ಮತ್ತು ಲಾಭಗಳು ಸಿಕ್ಕುವಂಥ ಸಾಧ್ಯತೆ ತುಂಬ ಇರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಸ್ನೇಹಿತರ ಅಥವಾ ಬಂಧುಗಳ ಬೆಂಬಲ ಕೂಡ ನಿಮಗೆ ಸಿಕ್ಕುವಂಥದ್ದು. ಹಾಗಾಗಿನೇ ನೀವು ಆಡುವಂಥ ಮಾತು, ನಿಮ್ಮ ಕೆಲಸದ ವೈಖರಿ, ಇದರಿಂದ ಕೆಲವರನ್ನು ಪ್ರಭಾವಿತಗೊಳಿಸ್ತೀರಿ, ಕೆಲವರನ್ನು ತುಂಬ ಇನ್ಫ್ಲೂಯೆನ್ಸ್ ಮಾಡುವಂಥದ್ದು ಕೂಡ ಇದೆ ಈ ದಿನ. ಹಾಗೆ ಮಕ್ಕಳ ವಿಚಾರದಲ್ಲಿ ಈ ದಿನ ಸಂತೋಷ ಇರುವಂಥದ್ದು. ಹಾಗಾಗಿ ಮಕ್ಕಳ ಸಲುವಾಗಿ ಕೆಲವೊಂದು ವಿಶೇಷ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಂದರ್ಭಗಳು ಕೂಡ ಈ ದಿನ ಬರುವಂಥದ್ದು ಇದೆ. ಇನ್ನು ನಿಮ್ಮ ಕೆಲಸ ಕಾರ್ಯಗಳು ಪೂರ್ಣ ಆದಾಗ, ಪೂರ್ಣವಾದಂತಹ ಫಲಗಳು ಬಂದಾಗ ಅದನ್ನು ಕುಟುಂಬಸ್ಥರ ಜೊತೆಯಲ್ಲಿ ಸಂಭ್ರಮಿಸುವಂಥ ಒಂದು ಸಂದರ್ಭ ಕೂಡ ಇದೆ. ಹಾಗಾಗಿ ಈ ದಿನ ಕುಟುಂಬಕ್ಕಾಗಿ ಕ್ವಾಲಿಟಿ ಟೈಮನ್ನು ಕೊಡುವಂಥದ್ದು, ಹಾಗೆ ಈ ದಿನ ಕುಟುಂಬದಲ್ಲಿರುವಂಥ ಹಿರಿಯರ ಬೇಕು ಬೇಡಗಳ ಬಗ್ಗೆ ಕೂಡ ಗಮನ ಹರಿಸುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗಾಗಿ ನಿಮ್ಮ ಸ್ನೇಹಿತರ ಬಂಧುಗಳ ಸಹಕಾರ ಈ ದಿನ ನಿಮ್ಮನ್ನು ಸಂತೋಷವಾಗಿಡುತ್ತೆ, ಒಳ್ಳೆಯ ಕಾರ್ಯಗಳು ನಡೆಯುತ್ತೆ, ಹಾಗೆ ತುಂಬ ಪಾಸಿಟಿವ್ ಆಗಿರುವಂಥ ಆಲೋಚನೆಗಳು ಬರುವಂಥದ್ದು. ಒಟ್ಟಾರೆ ಈ ದಿನ ನಿಮಗೆ ಉತ್ತಮ ಅವಕಾಶಗಳನ್ನು ತಂದುಕೊಡುವಂಥ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ ಈ ದಿನ. ಹಾಗೆ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಗೋಚಾರದಲ್ಲಿ ಚಂದ್ರ 12ರ ಸ್ಥಾನದಲ್ಲಿರ್ತಾನೆ, ವ್ಯಯಸ್ಥಾನ. ಹಾಗಾಗಿನೇ ಈ ದಿನ ನಿಮಗೆ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ನೀವು ಕೈಗೊಳ್ಳಬೇಕಾದಂಥ ಕೆಲವು ಯೋಜನೆಗಳೇನಿದೆ, ಕೆಲವು ಕಾರ್ಯಕ್ರಮಗಳೇನಿದೆ, ಅದರಲ್ಲಿ ಸ್ವಲ್ಪ ಬದಲಾವಣೆಗಳಾಗುವಂಥ ಸಂದರ್ಭ ಇದೆ. ಅದು ನಿಮ್ಮ ಪ್ರಯತ್ನದಿಂದ ಅಲ್ಲ, ಮೂರನೆಯವರ ಪ್ರಯತ್ನ, ಒಂದು ಪರಿಸ್ಥಿತಿಯ ಪ್ರಯತ್ನ. ಇದರಿಂದ ನೀವು ಕೈಗೊಳ್ಳುವಂಥ ಕೆಲಸ ಕಾರ್ಯಗಳು ಸ್ವಲ್ಪ ಅಸ್ತವ್ಯಸ್ತ ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಈ ದಿನ ನೀವು ಪ್ರಾರಂಭ ಮಾಡುವಂಥ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮಗೆ ತೃಪ್ತಿ ಅನ್ನುವಂಥದ್ದು ಇರಲ್ಲ. ಇನ್ನು ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ಆಳವಾದಂಥ ಆಲೋಚನೆಗಳು, ಒಂದು ಚಿಂತೆ ಮೂಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಒಂದು ವಿಚಾರದಲ್ಲಿ ಚಿಂತೆ ಮಾಡಿನೇ ಕೆಲವು ಪ್ರಮುಖವಾದಂಥ ವಿಷಯಗಳತ್ತ ಗಮನ ಹರಿಸುವಂಥದ್ದು ಕಡಿಮೆ ಆಗಿಬಿಡತ್ತೆ. ಹಾಗಾಗಿ ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲ ಈ ದಿನ ಕೆಲಸಕ್ಕೆ ಬಾರದಂಥ ವಿಚಾರಗಳಿಗೆ ಮೀಸಲಾಗ್ಬಿಟ್ಟಿರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಹೊಸ ಕೆಲಸಗಳ ಬಗ್ಗೆ ನಿಮ್ಮ ಪ್ರಯತ್ನ ಸ್ವಲ್ಪ ಕಡಿಮೆ ಇರುವಂಥ ಸಂದರ್ಭ. ಇನ್ನು ಹಣಕಾಸಿನ ಪರಿಸ್ಥಿತಿ ಹೇಳಿಕೊಳ್ಳುವಂಥ ರೀತಿಯಲ್ಲಿರಲ್ಲ, ಅದಕ್ಕಾಗಿಯೇ ಹಾಸಿಗೆ ಇದ್ದಷ್ಟೇ ನೀವು ಕಾಲು ಚಾಚಬೇಕಾಗತ್ತೆ. ಇನ್ನು ಈ ದಿನ ನಿಮಗೆ ಈ ಗ್ರಹ ಸ್ಥಿತಿಗಳು ಅನಾನುಕೂಲಕರವಾಗಿರೋದ್ರಿಂದ ಎಲ್ಲವೂ ಕೂಡ ನಿಮ್ಮ ಲೆಕ್ಕಾಚಾರದಂತೆ ನಡೆಯಲ್ಲ. ಹಾಗಾಗಿ ನಿಮ್ಮ ಪರಿಸ್ಥಿತಿಯೇ ಈ ದಿನ ಸ್ವಲ್ಪ ಡೋಲಾಯಮಾನವಾಗಿರೋದ್ರಿಂದ ಪರಿಸ್ಥಿತಿಗೆ ನೀವು ಹೊಂದಾಣಿಕೆ ಮಾಡಿಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಹಾಗಾಗಿ ಯಾವುದೇ ವಿಚಾರದಲ್ಲಿ ಕರಾರುವಕ್ಕಾಗಿ ಹೀಗೇ ನಡೀಲಿ, ಇಂಥದ್ದೇ ಫಲಿತಾಂಶ ಬರಲಿ ಅಂತ ಹೇಳಿ ನಿರೀಕ್ಷೆ ಮಾಡಬೇಡಿ. ಏಕೆಂದರೆ ಪ್ರಯತ್ನದಲ್ಲೇ ಆರಂಭದಲ್ಲೇ ಸ್ವಲ್ಪ ಜಿಜ್ಞಾಸೆ ಇರುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ಯಾವುದೇ ವಾದ ವಿವಾದಗಳು ಬಂದರೂ ಕೂಡ ಸಮಚಿತ್ತದ ವ್ಯತ್ಯಾಸಗಳೊಂದಿಗೆ ನೀವು ಇರಬೇಕಾಗತ್ತೆ. ಎಲ್ಲವನ್ನೂ ಕೂಡ ತುಂಬ ಬ್ಯಾಲೆನ್ಸ್ ಮಾಡಬೇಕು, ಹೊಂದಾಣಿಕೆ ಮಾಡಿಕೊಳ್ಬೇಕು. ಆಗ ಮಾತ್ರ ಸ್ವಲ್ಪ ಸುಖ ನೆಮ್ಮದಿ ಇರುತ್ತೆ. ಜೊತೆಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶ್ರೀರಾಮ ಭುಜಂಗ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಆಂಜನೇಯನ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಅನುಕೂಲಕರವಾಗಿರುವಂಥ ದಿನ. ಲಾಭದ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 11ನೇ ಮನೆ ಲಾಭಸ್ಥಾನ. ಹಿಡಿದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಪ್ರಗತಿಯ ಜೊತೆಗೆ ತೃಪ್ತಿ ಇರುವಂಥ ದಿನ. ಹಾಗೆ ಈ ದಿನ ನಿಮ್ಮದೇ ಆದಂಥ ಒಂದು ವಿಶೇಷ ಆಲೋಚನೆ ಮನಸ್ಸಿಗೆ ಮೂಡುತ್ತೆ. ಹಾಗಾಗಿ ಬಹಳ ವಿನೂತನ ರೀತಿಯಲ್ಲಿರುವಂಥ ಆಲೋಚನೆ ಇದು. ತುಂಬ ಪಾಸಿಟಿವ್ ಆಗಿರುತ್ತೆ. ಆದರೆ ಯಾರೂ ಮಾಡಲಿಕ್ಕೆ ಆಗದೇ ಇರುವಂಥ ಒಂದು ಕೆಲಸವನ್ನು ಮಾಡಬೇಕು, ಅದನ್ನು ನಿಮ್ಮ ಕುಟುಂಬಕ್ಕೆ ಸಮಾಜಕ್ಕೆ ತೋರಿಸಬೇಕು ಅನ್ನುವಂಥ ಒಂದು ಜಿಜ್ಞಾಸೆ ಇದೆ, ಅಂಥ ಒಂದು ಪ್ರಯತ್ನ ಇದೆ. ಪ್ರಯತ್ನಕ್ಕೆ ಒಳ್ಳೆಯ ಫಲ ಸಿಕ್ಕತ್ತೆ. ಇನ್ನು ಈ ದಿನ ನಿಮಗೆ ಧನಲಾಭ ಉಂಟಾಗುವಂಥದ್ದು, ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಪ್ರಗತಿ ಇದೆ. ಪ್ರಗತಿಯ ಜೊತೆಗೆ ಹಣಕಾಸಿನ ನಿರ್ವಹಣೆ ಕೂಡ ಬಹಳ ಚೆನ್ನಾಗಿದೆ. ಹಾಗೆ ಈ ದಿನ ನಿಮಗೆ ನಿಮ್ಮ ಆತ್ಮೀಯ ಗೆಳೆಯರೇ ಅಲ್ಲ, ನಿಮಗೆ ಪರಿಚಯವೇ ಇಲ್ಲ ಅಂಥವರು ಕೂಡ ಸಹಾಯ ಮಾಡುವಂಥ ಸಾಧ್ಯತೆ ಕೂಡ ಇದೆ.
ಆದರೆ ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಿ ವ್ಯವಹರಿಸುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ಯಾರು ಕಲಾವಿದರಿದ್ದಾರೆ, ಸಂಗೀತ, ನಾಟಕ, ನೃತ್ಯ ಅಥವಾ ಬೇರೆ ಪ್ರಕಾರಗಳಲ್ಲಿ ಇರುವಂಥವ್ರಿಗೆ ಅನುಕೂಲ. ನಿಮ್ಮ ಒಂದು ಪ್ರತಿಭೆ ಹೊರಹೊಮ್ಮಲಿಕ್ಕೆ, ಪ್ರತಿಭೆಯನ್ನು ಗುರುತಿಸಲಿಕ್ಕೆ ಒಳ್ಳೆಯ ವೇದಿಕೆ ನಿಮಗೆ ಸಿಕ್ಕುವಂಥದ್ದು ಇದೆ. ಇನ್ನು ವ್ಯವಹಾರ ಮಾಡುವಂಥವ್ರಿಗೆ ಪ್ರಯಾಣದ ಸಾಧ್ಯತೆ ಇದೆ. ಹಾಗಾಗಿ ಈ ಪ್ರಯಾಣ ನಿಮಗೆ ಉತ್ತಮವಾದಂಥ ಫಲವನ್ನೇ ತಂದುಕೊಡುವಂಥದ್ದು ಇದೆ. ಆದರೆ ಈ ದಿನ ನಿಮ್ಮ ಒಂದು ನಡತೆ ಆಗಲಿ, ನಿಮ್ಮ ಒಂದು ಮಾತಿನ ವೈಖರಿಯನ್ನಾಗಲಿ ಮಧ್ಯೆ ಮಧ್ಯೆ ಪರೀಕ್ಷೆ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಕೂಡ ಬಂದಿದೆ. ಹಾಗಾಗಿ ಈ ಸರಿಯಾದ ದಾರಿಯಲ್ಲಿ ನಡೀತಾ ಇದ್ದಾನ ಅಂತ ಹೇಳಿ ಹಾಗಾಗಿ ಅದನ್ನು ಪರಿಶೀಲನೆ ಮಾಡಿಕೊಳ್ಬೇಕು, ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಬೇಕು. ಆಗ ಮಾತ್ರ ಸಂಬಂಧಗಳಲ್ಲಿ ಒಂದು ರೀತಿಯ ನಂಟನ್ನು ಹೊಂದಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಇಂಥ ವಿಚಾರಗಳಲ್ಲಿ ಸ್ವಲ್ಪ ಪ್ರಯತ್ನವನ್ನು ಮುಂದುವರಿಸಿ ನಿಮಗೆ ಲಾಭದಾಯಕವಾದಂಥ ದಿನವಾಗಿ ಪರಿಣಮಿಸುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರ ನಿಮಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿದ್ದಾನೆ. 10ನೇ ಮನೆ ಬಹಳ ವಿಶೇಷವಾದಂಥ ಅನುಗ್ರಹಪೂರ್ವಕವಾದಂಥ ಮನೆ ಇದು. ಹಾಗಾಗಿ ನೀವು ಮಾಡುವಂಥ ಕೆಲಸ, ನಿಮ್ಮ ಉದ್ಯೋಗ, ನಿಮ್ಮ ವ್ಯಾಪಾರ, ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲಿ ಈ ದಿನ ತುಂಬ ಪ್ರಗತಿಯನ್ನು ಕಾಣುವಂಥ ದಿನ. ಇದ್ದಕ್ಕಿದ್ದಾಗೇ ಅದು ಬದಲಾವಣೆಯ ಹಂತವನ್ನು ತಲುಪುತ್ತೆ. ಇದು ನಿಮಗೆ ಒಳ್ಳೆಯ ಲಾಭವನ್ನು ತಂದುಕೊಡುವಂಥ ಸಂದರ್ಭ. ಬಹಳ ದಿನಗಳಿಂದ ಕಷ್ಟಪಟ್ಟು ಮಾಡ್ತಾ ಇರುವಂಥ ಒಂದು ಕೆಲಸಕ್ಕೆ ಈ ದಿನ ಕೊಂಚ ಸಮಾಧಾನ ಸಿಕ್ಕುವಂಥದ್ದು ಇದೆ. ಇದು ತೃಪ್ತಿಗೆ ಕಾರಣವಾಗುವಂಥದ್ದು, ಜೊತೆಗೆ ಸಮಾಜದ ಪ್ರಶಂಸೆಗೆ ಒಳಪಡುವಂಥ ಸಾಧ್ಯತೆಗಳು ಕೂಡ ಇದೆ. ಸಮಾಜ ನಿಮ್ಮನ್ನು ಗುರುತಿಸುತ್ತೆ, ನಿಮ್ಮ ಕಷ್ಟದ ಪರಂಪರೆಯನ್ನು, ನಿಮ್ಮ ನೈತಿಕತೆಯನ್ನು. ಹಾಗೆ ನೀವು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥ ರೀತಿ ಏನಿದೆ, ಇದು 4 ಜನರ ಗಮನಕ್ಕೆ ಬರುವಂಥದ್ದು. ಅವರ ಒಂದು ಶ್ರೇಯಸ್ಸಾಗಲಿ, ಅವರು ನಿಮ್ಮ ಬಗ್ಗೆ ಆಡುವಂಥ ಮಾತುಗಳೇ ನಿಮಗೆ ಶ್ರೀರಕ್ಷೆಯಾಗಿ ಪರಿಣಮಿಸುತ್ತೆ. ಅದೇ ನಿಮಗೆ ಉತ್ತಮವಾದಂಥ ಬಲವನ್ನು ತಂದುಕೊಡುವಂಥ ವಿಚಾರ. ಇದೇ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ವಿಚಾರ. ಇನ್ನು ಈ ದಿನ ನಿಮ್ಮ ಸ್ನೇಹಿತರು ನಿಮ್ಮ ಒಂದು ಸಹಾಯಕ್ಕಾಗಿ, ಸ್ನೇಹಕ್ಕಾಗಿ ಕೈ ಚಾಚುವಂಥ ಸಾಧ್ಯತೆ ಕೂಡ ಇದೆ. ಅವರು ಕೂಡ ನಿಮ್ಮ ಬಳಿಗೆ ಬರ್ತಾರೆ, ನಿಮ್ಮ ಸಹಾಯವನ್ನು ನಿರೀಕ್ಷೆ ಮಾಡ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಇತಿಮಿತಿ ಒಳಗೆ ಸಹಾಯ ಮಾಡುವಂಥದ್ದನ್ನು ಮುಂದುವರಿಸಿ. ಇನ್ನು ಈ ದಿನ ನಿಮ್ಮ ಮನೋಕಾಮನೆಗಳು ಪೂರ್ಣಗೊಳ್ಳುವಂಥ ಸಂದರ್ಭ ಇದೆ. ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ, ಆದರೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕಷ್ಟೇ. ಇನ್ನು ವಿಶೇಷತೆ ಅಂತ ಹೇಳಿದರೆ, ಈ ಹಿಂದೆ ನೀವು ಯಾವುದೇ ಒಂದು ಸಂದರ್ಭದಲ್ಲಿ ಹೂಡಿಕೆಯನ್ನು ಮಾಡಿದರೆ ಈ ದಿನ ನಿಮಗೆ ತುಂಬ ಲಾಭ ಸಿಕ್ಕುವಂಥದ್ದು ಇದೆ. ಹಾಗಾಗಿ ಷೇರು ವ್ಯವಹಾರ ಮಾಡುವಂಥವ್ರಿಗೆ, ದಳ್ಳಾಳಿಗಳಿಗೆ ಈ ದಿನ ತುಂಬ ಅನುಕೂಲ, ಜೊತೆಗೆ ಲಾಭ ಇದೆ. ಇನ್ನು ಈ ದಿನ ನಿಮ್ಮ ತೀರಾ ಹತ್ತಿರದ ಸಂಬಂಧಿಕರ ಜೊತೆಯಿಂದ ಸ್ವಲ್ಪ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ತೀರಾ ಅತಿಯಾದ ಬಾಂಧವ್ಯವನ್ನು ಬೆಳೆಸ್ಕೊಳ್ಬೇಡಿ, ಎಷ್ಟು ಬೇಕೋ ಅಷ್ಟಕ್ಕೆ ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಈ ದಿನ ಹೇಳ್ಕೊಳ್ಳಿ. ಈ ದಿನ ಶ್ರೀರಾಮಚಂದ್ರ ಹಾಗೆ ಸೀತಾಮಾತೆಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. 9ಮ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 9ನೇ ಮನೆ. ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತೃಪ್ತಿ ಆಗುವಷ್ಟು ಫಲಿತಾಂಶಗಳು ಸಿಕ್ಕಲ್ಲ. ಎಲ್ಲೋ ಒಂದು ಕಡೆ ಶ್ರಮ ವೇಸ್ಟ್ ಆಗ್ತಾ ಇದೆ ಅನ್ನುವಂಥ ಒಂದು ಭಾವನೆ ಬರುತ್ತೆ. ಮತ್ತು ಈ ಕ್ವಾಲಿಟಿ ಇಲ್ಲದ ಕೆಲಸವನ್ನು ಮಾಡೋದರಿಂದ ಮಾಡಿದ ಕೆಲಸವನ್ನೇ ಮತ್ತೆ ಮತ್ತೆ ಮಾಡುವಂಥ ಒಂದು ಪರಿಸ್ಥಿತಿ ಕೂಡ ಬರುತ್ತೆ. ಹಾಗಾಗಿನೇ ಈ ದಿನ ನಿಮಗೆ ಸಮಯವೂ ವ್ಯರ್ಥ ಆಗುತ್ತೆ, ನಿಮ್ಮ ಶ್ರಮ ಕೂಡ ವ್ಯರ್ಥವಾಗುವಂಥ ಸಂದರ್ಭ ಇದೆ. ಇನ್ನು ಈ ದಿನ ಮಕ್ಕಳು ಮಾಡುವಂಥ ತಪ್ಪಿಗೆ ನಿಮಗೆ ಬೇಸರ ಉಂಟಾಗುವಂಥದ್ದು ಕೂಡ ಇದೆ. ಹಾಗಾಗಿ ಮಕ್ಕಳನ್ನು ನಿಯಂತ್ರಿಸಬೇಕು ಅನ್ನುವಂಥ ಒಂದು ಇಚ್ಛಾಶಕ್ತಿ ಇದೆ, ಆದರೆ ಅದು ಹೇಗೆ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ನಿಮಗೆ ತಿಳುವಳಿಕೆ ಕಡಿಮೆ ಇದೆ. ಹಾಗಾಗಿನೇ ಈ ದಿನ ಮನಸ್ಸಿನಲ್ಲಿ ಆಸೆಗಳಿದ್ರೂ ಬಯಕೆಗಳಿದ್ರೂ ಕೂಡ ಅದನ್ನು ಪೂರ್ಣಗೊಳಿಸುವಂಥ ಒಂದು ಹಂತ ನಿಮಗೆ ಗೊತ್ತಾಗಲ್ಲ. ಅದಕ್ಕಾಗಿಯೇ ಹಿರಿಯರ, ತಜ್ಞರ ಮಾರ್ಗದರ್ಶನವನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ.
ಇನ್ನು ಈ ದಿನ ಕುಟುಂಬದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವಿಚಾರಗಳಿಗೆ ಕಲಹಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಆದರೆ ಹೊರಗೆ ಮಾತ್ರ ಒಗ್ಗಟ್ಟಿನ ಪ್ರದರ್ಶನವನ್ನು ಮಾಡ್ತೀರಿ. ಮನೆಯ ಒಳಗೆ ಬಂದರೆ ಮತ್ತೆ ಅದೇ ಒಳಜಗಳ, ಅದೇ ಭಿನ್ನಾಭಿಪ್ರಾಯ, ಅದೇ ಕೋಪತಾಪವನ್ನು ತರಿಸುವಂಥ ಒಂದು ಸಂದರ್ಭ ಇರುತ್ತೆ. ಹಾಗಾಗಿ ಮನೆಯ ಒಳಗೆ ಒಂದು, ಮನೆಯ ಹೊರಗೆ ಒಂದು ಅನ್ನುವಂಥ ರೀತಿಯಲ್ಲಿ ಈ ದಿನ ಇರುವಂಥದ್ದು. ಇದು ಕೂಡ ಒಂದು ಅಡಾಪ್ಟಬಿಲಿಟಿ, ಇದು ಹೊಂದಾಣಿಕೆನೇ. ಏಕೆಂದರೆ ಬೇರೆಯವರು ಬಂದಾಗ ನಗುನಗ್ತಾ ಮಾತಾಡುವಂಥದ್ದು ಇದೆಯಲ್ಲ, ಇದು ಒಂದು ದೊಡ್ಡ ಕಲಾವಿದರು ಮಾತ್ರ ನಿರ್ವಹಣೆ ಮಾಡುವಂಥ ಒಂದು ಸನ್ನಿವೇಶ. ಅಂಥ ಒಂದು ವಿಚಿತ್ರವಾದಂಥ ವಿಶೇಷವಾದಂಥ ಸನ್ನಿವೇಶಗಳು ಕೂಡ ನಿಮಗೆ ಎದುರಾಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಈ ದಿನ ನಿಮ್ಮ ವ್ಯವಹಾರಗಳಲ್ಲಿ ಸ್ವಲ್ಪ ನಷ್ಟದ ಬಾಬ್ತುಗಳಿದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾವುದೇ ವಿಚಾರದಲ್ಲೂ ಕೂಡ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ಗೆ ಹೋಗಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಮಹಾವಿಷ್ಣುವನ್ನು ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಅದಕ್ಕಾಗಿಯೇ ಮಿಶ್ರ ಫಲಗಳ ಯೋಗ ಇರುವಂಥ ಸಂದರ್ಭ ಇದು. ಜೊತೆಗೆ ಈ ದಿನ ಏನೋ ಒಂದು ಸಂವೇದನೆ, ಏನೋ ಒಂದು ಭಾವನೆ ನಿಮ್ಮನ್ನು ತುಂಬ ಬಾಧಿಸುವಂಥ ಸಾಧ್ಯತೆಗಳು ತುಂಬ ಇದೆ. ಈ ಟೂ ಮಚ್ ಅಟ್ಯಾಚ್ಮೆಂಟ್ ಇದೆಯಲ್ಲ, ಇದರಿಂದ ನಿಮಗೆ ದುಃಖಗಳು ಉಂಟಾಗುವಂಥದ್ದು ಕೂಡ ಇದೆ. ಇನ್ನು ಈ ದಿನ ನಿಮ್ಮ ಮನಸ್ಸು ಸ್ವಲ್ಪ ತಾಕಲಾಟಕ್ಕೆ ಒಳಗಾಗುವಂಥದ್ದು. ಎಲ್ಲೋ ಒಂದು ಕಡೆ ಬೇಸರ ಇದೆ, ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಗಲ್ಲ, ಹೇಳಿಕೊಳ್ಳಲಿಕ್ಕೆ ಆಗಲ್ಲ. ಆದರೆ ಪರಿಸ್ಥಿತಿಯಿಂದ ಹೊರಬರಲಿಕ್ಕೂ ಕೂಡ ನಿಮಗೆ ಕಷ್ಟ ಸಾಧ್ಯವಾಗುವಂಥ ಸಂದರ್ಭ. ಹಾಗಾಗಿನೇ ಈ ದಿನ ಬಿಸಿ ತುಪ್ಪದಂತೆ ವಿಲವಿಲ ಒದ್ದಾಡುವಂಥ ಸಂದರ್ಭ ಕೂಡ ಬರುವಂಥದ್ದು ಇದೆ. ಅದಕ್ಕಾಗಿಯೇ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ನಿಮ್ಮ ಮೌನ ಏನಿದೆ ಅದು ಕೆಲವರಿಗೆ ಅಪಾರ್ಥವನ್ನು ತಂದುಕೊಡುವಂಥದ್ದು. ಹಾಗಾಗಿ ಸೂಕ್ತವಾದ ಸಮಯದಲ್ಲಿ ಸೂಕ್ತವಾದಂಥ ಒಂದು ಅಭಿಪ್ರಾಯವನ್ನು ತಿಳಿಸಬೇಕಾಗತ್ತೆ. ಅದಕ್ಕಾಗಿಯೇ ಸದಾ ಸಿದ್ಧರಾಗಿ ಇರಬೇಕು. ಒಂದು ಪ್ರಿಪ್ರೇಷನ್ ಅನ್ನುವಂಥದ್ದು ಬಹಳ ಮುಖ್ಯ ಈ ದಿನ ನಿಮಗೆ. ಇನ್ನು ಈ ದಿನ ಯಾರು ಸೇವೆ ಮಾಡಬೇಕು ಅಂತ ಹೇಳಿ ಬಯಸ್ತೀರಿ, ಅದರಲ್ಲೂ ದಾನ ಧರ್ಮಾದಿಗಳನ್ನು ಮಾಡುವಂಥ ವಿಚಾರ, ಧಾರ್ಮಿಕ ವಿಚಾರ, ಬಡಬಗ್ಗರಿಗೆ ಸೇವೆಯನ್ನು ಮಾಡುವಂಥ ವಿಚಾರ, ಇದರಲ್ಲಿ ನಿಮಗೆ ಸಂಪೂರ್ಣವಾದಂಥ ಒಂದು ತೃಪ್ತಿ ಸಿಕ್ಕತ್ತೆ. ಆದರೆ ಅವಕಾಶಗಳಿಲ್ಲ. ಮನಸ್ಸಲ್ಲಿ ಆಸೆ ಇದೆ, ಅದನ್ನು ಈಡೇರಿಸಲಿಕ್ಕೆ ನಿಮಗೆ ಕಾಲಾವಕಾಶವೂ ಇಲ್ಲ. ಹಾಗೆ ಪರಿಸ್ಥಿತಿ ಕೂಡ ನಿಮ್ಮ ಕೈ ಮೀರಿ ಹೋಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅಂದುಕೊಂಡಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಈ ದಿನ ನಿಮಗೆ ಸಾಧ್ಯ ಆಗಲ್ಲ. ಜೊತೆಗೆ ವ್ಯಾಪಾರದ ಉದ್ದೇಶ, ಉದ್ಯೋಗದ ವಿಚಾರವಾಗಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಕೂಡ ಅಷ್ಟೊಂದು ಪ್ರಾಕ್ಟಿಕಲ್ ಆಗಿ ಇರಲ್ಲ. ಇನ್ನು ಈ ದಿನ ನಿಮ್ಮ ಸಂಚಾರ, ನಿಮ್ಮ ಪ್ರಯಾಣ, ಇದರ ಸಂದರ್ಭದಲ್ಲಿ ಮಾತ್ರ ಎಚ್ಚರಿಕೆಯಿಂದ ಇರಿ. ಏಕೆಂದರೆ ಅಷ್ಟಮದಲ್ಲಿ ಈ ದಿನ ಚಂದ್ರ ಇದ್ದಾಗ ನಿಮಗೆ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಅವಘಡಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ನಿಮ್ಮ ಕುಟುಂಬದಿಂದ ನಿಮಗೆ ಉತ್ತಮವಾದಂಥ ಒಂದು ಸಹಕಾರ ಸಿಕ್ಕತ್ತೆ, ಹಣಕಾಸಿನ ನೆರವು ಸಿಕ್ಕತ್ತೆ. ಜೊತೆಗೆ ಈ ದಿನ ಒಂದು ಉತ್ತಮವಾದಂಥ ಆಧ್ಯಾತ್ಮಿಕ ವಿಚಾರ ಮನಸ್ಸಿಗೆ ಬರುವಂಥದ್ದು. ಸತ್ಸಂಗದ ಬಗ್ಗೆ, ಒಳ್ಳೆಯ ವ್ಯಕ್ತಿಗಳ ಜೊತೆಯಲ್ಲಿ ಇರಬೇಕು ಅನ್ನುವಂಥ ಒಂದು ವಿಚಾರ ಮನಸ್ಸಿಗೆ ಬರುತ್ತೆ. ಅದರಲ್ಲೂ ಶಂಕರಾಚಾರ್ಯರು ಭಜಗೋವಿಂದಂ ಸ್ತೋತ್ರದಲ್ಲಿ ಹೇಳಿರುವಂಥ ರೀತಿಯಲ್ಲಿ ಸತ್ಸಂಗ ಅನ್ನುವಂಥದ್ರ ಬಗ್ಗೆ ನಿಮಗೆ ವಿಶೇಷವಾದಂಥ ಒಂದು ಒಲವು ಈ ದಿನ ಇರುವಂಥದ್ದು. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿಂ ಅನ್ನುವಂಥ ವಿಚಾರ. ಅಂದರೆ ಈ ಸತ್ಸಂಗ, ಒಳ್ಳೆಯ ಜನರ ಸಂಘ ಏನಿದೆ, ಅದರ ಫಲ ಒಂದು ದೀರ್ಘವಾದ ತಪಸ್ಸು ಮಾಡಿದಂಥ ಫಲಕ್ಕಿಂತಲೂ ಕೂಡ ಅಧಿಕವಾಗಿರುತ್ತೆ, ಅದಕ್ಕಿಂತಲೂ ದೊಡ್ಡದದು. ಹಾಗಾಗಿನೇ ಸತ್ಸಂಗ ಮನುಷ್ಯನನ್ನು ಮಾನವನನ್ನಾಗಿ ಮಾಡುತ್ತೆ. ಇದು ಬಹಳ ವಿಶೇಷವಾಗಿ ಈ ದಿನ ನೀವು ಅನುಸರಣೆ ಮಾಡುವಂಥದ್ದಿದೆ. ಲಿವ್ ಅಂಡ್ ಲೆಟ್ ಲಿವ್ ಪಾಲಿಸಿ ಈ ದಿನ ಬಹಳ ಚೆನ್ನಾಗಿ ನೀವು ಅನುಸರಣೆ ಮಾಡ್ತೀರಿ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರ, ಕುಟುಂಬ ಸದಸ್ಯರ ಜೊತೆಯಲ್ಲಿ ಮನರಂಜನೆಯಲ್ಲಿ ಅಥವಾ ಒಂದು ಕ್ವಾಲಿಟಿ ಟೈಮನ್ನು ಕಳೆಯುವಂಥ ಅವಕಾಶಗಳು ಕೂಡ ಇದೆ. ಇನ್ನು ಒಬ್ಬ ಪ್ರಭಾವಿ ವ್ಯಕ್ತಿಯ ಸಹಾಯದಿಂದ
ನಿಮ್ಮ ಕ್ಷೇತ್ರದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಒಳ್ಳೆಯ ಅವಕಾಶ ಈ ದಿನ ಇರುವಂಥದ್ದು. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳು ಈ ದಿನ ಪ್ರಗತಿದಾಯಕವಾಗಿರುತ್ತೆ. ಜೊತೆಗೆ ಈ ಮನಸ್ಸಿನ ಒಂದು ಒತ್ತಡಕ್ಕೆ ಈ ದಿನ ಒಂದು ವಿಶೇಷ ರೀತಿಯ ಅವಲಂಬನೆ ನಿಮ್ಮಲ್ಲಿದೆ. ಹಾಗಾಗಿ ಅದನ್ನು ಆಧ್ಯಾತ್ಮಿಕ ಅಂತಿರೋ ಅಥವಾ ಒಂದು ಯೋಗ ಧ್ಯಾನ ಪ್ರಾಣಾಯಾಮ ಅಂತ ಹೇಳಿ ಕರಿತೀರೋ ಅಥವಾ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಭೇಟಿ ನೀಡಿ ಮನಸ್ಸನ್ನು ಹಗುರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಇರ್ಬೋದು, ಅಥವಾ ನಿಮ್ಮ ಪ್ರೀತಿ ಪಾತ್ರರ ಜೊತೆಯಲ್ಲಿ ನಿಮ್ಮ ನೋವು ನಲಿವುಗಳನ್ನು ಹಂಚಿಕೊಳ್ಳುವಂಥ ಸಂದರ್ಭ. ಒಟ್ಟಾರೆ ಈ ದಿನ ಒಂದು ಒಳ್ಳೆಯ ಔಟ್ಲೆಟ್ ನಿಮಗೆ ಸಿಕ್ಕುವಂಥದ್ದಿದೆ. ಇನ್ನು ಹಣಕಾಸಿನ ವಿಚಾರ ವ್ಯಾಪಾರದ ವಿಚಾರ ನಿಮಗೆ ತೃಪ್ತಿಯನ್ನು ತರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಶುಭ ದಿನ. ಎಲ್ಲರ ಒಂದು ಸಹಕಾರವನ್ನು ಪಡ್ಕೊಳ್ಳುವಂಥ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಪಾರ್ವತಿ ಪರಮೇಶ್ವರರನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಮಹಾಲಕ್ಷ್ಮಿ ಮಹಾವಿಷ್ಣುವನ್ನು ಈ ದಿನ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ. 6ನೇ ಮನೆಯಲ್ಲಿ ಚಂದ್ರ ಅಂದರೆ ನಿಮ್ಮ ಮನಸ್ಸಿಗೆ ಸಮಾಧಾನ, ನೀವು ಬಯಸುವಂಥ ಕೆಲಸ ಕಾರ್ಯಗಳು ನಿಮಗೆ ಬರುವಂಥದ್ದು. ಜೊತೆಗೆ ನಿಮ್ಮ ಕೆಲಸಗಳಿಗೆ ಅಡ್ಡಿಪಡಿಸ್ತಾ ಇದ್ದಂಥ ಹಿತಶತ್ರುಗಳ ಕಾಟ ಈ ದಿನ ನಿಮಗೆ ತೀರಾ ಕಡಿಮೆ ಇರುತ್ತೆ. ಹಾಗಾಗಿನೇ ಬಹಳ ನಿರಾಳವಾಗಿ ಕೆಲಸಗಳನ್ನು ಮುಗಿಸ್ತೀರಿ. ಹಾಗೆ ಯಾವುದೇ ಒಂದು ವಿಚಾರ ಬಂದರೂ ಕೂಡ ಮನಸ್ಸಿಗೆ ಅದನ್ನು ಬಿಡಲ್ಲ ಈ ದಿನ. ಅದರ ಆಳ ಅಗಲಗಳನ್ನು ನೋಡೇನೆ ಅದನ್ನು ನೀವು ಸಿದ್ಧಿಸಿಕೊಂಡೇ ಕಾರ್ಯವನ್ನು ಕೈ ಬಿಡುವಂಥದ್ದು. ಹಾಗಾಗಿ ಈ ದಿನ ಒಂದು ವಿಶೇಷವಾದಂಥ ಕಾರ್ಯದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಇದರಿಂದ ನಿಮಗೆ ಮನಸ್ಸಿಗೆ ಸಮಾಧಾನ, ಜೊತೆಗೆ ಧನಲಾಭ ಕೂಡ ಇದೆ. ಈ ದಿನ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಸುಧಾರಣೆಯತ್ತ ಸಾಗುತ್ತೆ. ಹಾಗೆ ನಿಮ್ಮ ವೈಯಕ್ತಿಕ ಆರೋಗ್ಯ ಆಗಲಿ ಅಥವಾ ನೀವು ತೆಗೆದುಕೊಳ್ಳುವಂಥ ತೀರ್ಮಾನದಲ್ಲಿ ನಿಮಗೆ ಇರುವಂಥ ಜಿಜ್ಞಾಸೆಗಳಾಗಲಿ ಈ ದಿನ ನಿಮಗೆ ಉತ್ತಮವಾದಂಥ ಫಲಗಳನ್ನು ಕೊಡುತ್ತೆ. ಮನಸ್ಸಿಗೆ ಒಂದು ರೀತಿಯ ಖುಷಿ, ಆತ್ಮವಿಶ್ವಾಸ, ಧೈರ್ಯ ಇದೆಲ್ಲವೂ ಕೂಡ ಇದೆ. ಜೊತೆಗೆ ನಿಮ್ಮ ಅನುಭವ ಏನಿದೆ ಅದರ ಆಧಾರದಲ್ಲಿ ಕೆಲಸಗಳು ಮುಂದುವರಿಯುವಂಥದ್ದು ಇದೆ. ಹಾಗಾಗಿ ಈ ದಿನ ನೀವು ಬೇರೆಯವರನ್ನು ಹೆಚ್ಚು ನಂಬೋದಕ್ಕಿಂತ ನಿಮ್ಮ ಆಂತರಿಕ ಶಕ್ತಿ ಸಾಮರ್ಥ್ಯಗಳ ಮೇಲೆ ಹೆಚ್ಚಿನ ನಂಬಿಕೆ ಇದೆ ನಿಮಗೆ. ಹಾಗಾಗಿ ಈ ದಿನ ನಿಮ್ಮ ವಿಚಾರಗಳಲ್ಲಿ ಈಗಾಗಲೇ ಆಗಿರುವಂಥ ತಪ್ಪುಗಳಲ್ಲಿ ಕೆಲವೊಂದು ವಿಚಾರಗಳೇನಿದೆ ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಳಿಕ್ಕೆ, ಅಂದರೆ ಏಕಾಂತದಲ್ಲಿ ನೀವು ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಇದರಿಂದ ಎಷ್ಟೋ ವಿಚಾರಗಳು ಹೊರಬರುತ್ತೆ. ನಿಮ್ಮ ವೀಕ್ನೆಸ್ ಏನು ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ. ಅದನ್ನು ಪ್ಲಗ್ ಇನ್ ಮಾಡಿಬಿಟ್ರೆ ಅಂತಹ ವೀಕ್ನೆಸ್ಸನ್ನು ಸ್ಟ್ರೆಂತನ್ನಾಗಿ ಅಥವಾ ನಿಮ್ಮ ಸ್ಟ್ರೆಂತ್ ಆಗಿ ಪರಿವರ್ತನೆ ಮಾಡ್ಕೊಂಡ್ಬಿಟ್ರೆ ನೀವು ಎಲ್ಲರಿಗೂ ಕೂಡ ಮೀರಿದಂಥ ವ್ಯಕ್ತಿ ಆಗ್ತೀರಿ. ನಿಮ್ಮ ಪ್ರಗತಿ ತುಂಬ ಆಶಾದಾಯಕವಾಗಿರುತ್ತೆ. ಹಾಗಾಗಿ ವ್ಯಾಪಾರ ವ್ಯವಹಾರದ ಚಟುವಟಿಕೆಗಳೇನಿದೆ ಅದಕ್ಕೆ ಸಂಪೂರ್ಣವಾದಂಥ ಗಮನ ಕೊಡಿ, ಇನ್ವಾಲ್ವ್ಮೆಂಟ್ ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾ ಪಂಚರತ್ನ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ, ಮಿಶ್ರ ಫಲಗಳಿರುವಂಥ ದಿನ. ನೀವು ಮಾಡುವಂಥ ಪ್ರಯತ್ನದಲ್ಲಿ ನಿಮ್ಮ ನಿರೀಕ್ಷೆಯಂತೆ ಫಲಿತಾಂಶಗಳು ಬರಲ್ಲ. ಹಾಗಾಗಿ ಬರುವಂಥ ಫಲಿತಾಂಶಗಳನ್ನೇ ನೀವು ಮಹಾಪ್ರಸಾದ ಅಂತ ಹೇಳಿ ಸ್ವೀಕರಿಸಬೇಕಾಗತ್ತೆ. ಪಾಲಿಗೆ ಬಂದದ್ದೇ ಪಂಚಾಮೃತ. ಇನ್ನು ಈ ದಿನ ಬದಲಾವಣೆ ಆಗ್ತಾ ಇರುವಂಥ ಒಂದು ವಾತಾವರಣ ಏನಿದೆ ಅದು ಮನಸ್ಸಿಗೆ ಬೇಸರವನ್ನು ಮೂಡಿಸುತ್ತೆ. ನೀವು ಅಂದುಕೊಂಡಿರಲಿಲ್ಲ, ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂಥ ಸನ್ನಿವೇಶಗಳು ಈ ದಿನ ನಡೆಯೋದ್ರಿಂದ ಮನಸ್ಸಿಗೆ ಸ್ವಲ್ಪ ಒತ್ತಡ, ಜೊತೆಗೆ ಬೇಸರ ಇರುತ್ತೆ. ಹಾಗೆ ಈ ದಿನ ಯಾವುದೇ ಕೆಲಸವನ್ನು ಕೂಡ ಪ್ರಾಯೋಗಿಕ ದೃಷ್ಟಿಕೋನದಿಂದ ನೀವು ನೋಡಬೇಕಾಗತ್ತೆ. ತುಂಬ ಪ್ರಾಕ್ಟಿಕಲ್ ಆಗಿರಬೇಕು. ಹಾಗಾಗಿ ನಿಮ್ಮ ಊಹೆ, ನಿಮ್ಮ ಕಲ್ಪನೆ ಅಥವಾ ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ಇರುವಂಥ ಒಂದು ಎಕ್ಸ್ಪೆಕ್ಟೇಷನ್ ಏನಿದೆ ಅದರಂತೆ ಕೆಲಸಗಳು ಈ ದಿನ ಆಗಲ್ಲ. ಹಾಗಾಗಿ ಈ ದಿನ ತುಂಬ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಇರಲಿ, ಆದರೆ ಫಲಾಫಲಗಳನ್ನು ಭಗವಂತನಿಗೆ ಬಿಟ್ಬಿಡಿ. ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಭಗವಂತ ಹೇಳಿರುವಂಥದ್ದು ನಿನ್ನ ಕೆಲಸವನ್ನಷ್ಟೇ ನೀನು ಮಾಡು, ಅದಕ್ಕೆ ಮಾತ್ರ ನೀನು ಅರ್ಹ, ಆದರೆ ಫಲಾಫಲಗಳನ್ನು ಕೊಡುವಂಥವನು ನಾನು. ಹಾಗಾಗಿ ಅಂಥ ಫಲಗಳನ್ನು ಭಗವಂತನಿಗೆ ಬಿಡಿ. ಭಗವಂತ ಏನು ಕೊಡ್ತಾನೋ ಅದನ್ನೇ ಸ್ವೀಕಾರ ಮಾಡಿ. ಇನ್ನು ಈ ದಿನ ಮಕ್ಕಳ ಕಡೆಯಿಂದ ನಿಮಗೆ ತೃಪ್ತಿದಾಯಕವಾದಂಥ ಫಲಿತಾಂಶ ಏನೋ ಸಿಕ್ಕತ್ತೆ. ಆದರೆ ಅದರ ಹಿನ್ನೆಲೆಯಲ್ಲೇ ಖರ್ಚುಗಳು ಕೂಡ ಹೆಚ್ಚಾಗುವಂಥದ್ದಿದೆ. ಇಲ್ಲ ಒಂದು ಕಡೆ ಹಣದ ಯೋಜನೆ, ಹಣದ ಲೆಕ್ಕಾಚಾರ
ತಲೆ ಕೆಳಕಾಗುವಂಥ ಸಾಧ್ಯತೆ ಈ ದಿನ ಇರುತ್ತೆ. ಇನ್ನು ಈ ದಿನ ನಿಮ್ಮ ಕೋಪವನ್ನಾಗಲಿ, ಹಠಮಾರಿತನವನ್ನಾಗಲಿ, ಮೊಂಡುತನವನ್ನಾಗಲಿ, ನಿಮ್ಮದೇ ನಡೆಯಬೇಕು ಅನ್ನುವಂಥ ವಿಚಾರಗಳನ್ನಾಗಲಿ ವ್ಯವಹಾರಸ್ಥರು ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವರು ಈ ದಿನ ನೀವು ಬಿಟ್ಬಿಡಬೇಕಾಗತ್ತೆ. ಸ್ವಲ್ಪ ಹೊಂದಾಣಿಕೆ ಮನೋಭಾವ ಇದ್ದರೆ ಮಾತ್ರ ಈ ವ್ಯಾಪಾರದಲ್ಲಿ ಸ್ವಲ್ಪ ಸಕ್ಸಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಇನ್ನು ಈ ದಿನ ಲಾಭಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು ಅದನ್ನು ಕೈಗೊಳ್ತೀರಿ, ಆದರೆ ಅದರಲ್ಲಿ ದೋಷಗಳಿರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಪ್ರತಿ ಕೆಲಸದ ಆರಂಭದಲ್ಲೂ ಕೂಡ ಒಂದಲ್ಲ 2 ಸಲ ಅದರ ಬಗ್ಗೆ ಯೋಚನೆ ಮಾಡಿ, ಸಾಧಕ ಬಾಧಕಗಳನ್ನು ತಿಳ್ಕೊಳ್ಳಿ, ನಂತರ ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ಸಹಸ್ರನಾಮ ಮಂತ್ರವನ್ನು ಹೇಳ್ಕೊಳ್ಳಿ, ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ಚತುರ್ಥದಲ್ಲಿ ಚಂದ್ರ ಇದ್ದಾನೆ, ಸುಖ ಸ್ಥಾನದಲ್ಲೇನೋ ಚಂದ್ರ ಇದ್ದಾನೆ, ಆದರೆ ಎಲ್ಲವೂ ಇದೆ, ಸುಖ ಪಡಿಸುವಂಥ ಯೋಗ ಮಾತ್ರ ಇಲ್ಲ. ನಿಮಗೆ ವಿಶೇಷವಾಗಿ ಒಂದು ಸಣ್ಣ ತಪ್ಪು ಏನಿದೆ ಅದು ಒಂದು ದೊಡ್ಡ ಸಮಸ್ಯೆಯನ್ನೇ ಉಂಟು ಮಾಡುವಂಥದ್ದಿದೆ, ಅದನ್ನೇ ತಲೆ ಮೇಲೆ ಹೊತ್ಕೊಂಡಿದ್ದೀರಿ. ಹಾಗಾಗಿ ನಿಮಗೆ ಎಲ್ಲಿ ಸುಖ ಇದೆ, ಸೌಖ್ಯ ಇದೆ, ಎಲ್ಲಿ ಆರೋಗ್ಯ ಇದೆ, ಎಲ್ಲಿ ಪ್ರೀತಿ ಪಾತ್ರರಿದ್ದಾರೆ ಅನ್ನೋವಂಥದ್ದನ್ನು ಹುಡುಕ್ಲಿಕ್ಕೂ ಕೂಡ ಈ ದಿನ ನಿಮಗೆ ಕಷ್ಟ ಆಗುತ್ತೆ. ಅಷ್ಟರ ಮಟ್ಟಿಗೆ ನಿಮ್ಮ ಮನಸ್ಸು ಆಕ್ಯುಪೈ ಆಗಿರುವಂಥದ್ದು. ಹಾಗೆ ಈ ದಿನ ಬೇಡದ ವಿಚಾರಗಳಿಗೆ ಮನಸ್ಸು ಹರಿಯುತ್ತೆ. ಯಾರು ಕೆಟ್ಟವರು, ಯಾರು ಅನಾನುಕೂಲಕರವಾಗಿದ್ದಾರೆ ಅನ್ನೋಂಥದ್ದರ ಬಗ್ಗೆನೇ ನಿಮಗೆ ಅರಿವಿರಲ್ಲ ಈ ದಿನ. ಹಾಗಾಗಿ ಎಲ್ಲರನ್ನು ನಂಬ್ತೀರಿ, ಆ ನಂಬಿ ಮೋಸ ಹೋಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಈ ದಿನ ನೀವು ಮನೆಯಿಂದ ಹೊರಗೆ ಹೋಗುವಂಥ ಸಂದರ್ಭದಲ್ಲಿ ನಿತ್ಯ ಉಪಯೋಗಿಸುವಂಥ ಕೆಲವೊಂದು ವಸ್ತುಗಳಿದೆ, ಸಾಮಗ್ರಿಗಳಿದೆ, ಅದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಒಂದು ವಸ್ತುವನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಈ ದಿನ ಕಾಣಿಸ್ತಾ ಇದೆ, ಜಾಗ್ರತೆ. ಇನ್ನು ಈ ದಿನ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಮನಸ್ಸು ಪ್ರಶಾಂತವಾಗಿರಬೇಕು, ಆಗ ಮಾತ್ರ ನಿರ್ಧಾರದ ಕಡೆ ಹೋಗಿ, ಇಲ್ಲಾಂದರೆ ನಿರ್ಧಾರವನ್ನು ಈ ದಿನ ಕೈಗೊಳ್ಳಬೇಡಿ, ಮುಂದೂಡುವಂಥದ್ದು ಉತ್ತಮ. ಇನ್ನು ವಾಹನ ಚಾಲನೆ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ, ಪ್ರಯಾಣದಲ್ಲಿ ಎಚ್ಚರಿಕೆ ಬೇಕು ಈ ದಿನ. ಹಾಗೆ ಈ ದಿನ ವಿಶೇಷವಾಗಿ ಬೇರೆಯವರಿಗಾಗಿ ಹೆಚ್ಚು ಶ್ರಮ ಪಡುವಂಥದ್ದು ಕೂಡ ಇದೆ. ಮನೆಗೆ ಮಾರಿ ಪರರಿಗೆ ಉಪಕಾರಿ ಅನ್ನುವಂಥ ರೀತಿಯಲ್ಲಿ ಕೆಲಸಗಳು ಆಗುವಂಥದ್ದಿದೆ. ಸ್ವಲ್ಪ ಬ್ಯಾಲೆನ್ಸ್ ಮಾಡುವಂಥದ್ದು ಬಹಳ ಮುಖ್ಯ ಈ ದಿನ. ಇನ್ನು ಈ ದಿನ ಇದ್ದಕ್ಕಿದ್ದ ಹಾಗೆ ಅನಿರೀಕ್ಷಿತವಾಗಿ ಒಂದು ಘಟನೆ ನಡೆಯುವಂಥದ್ದು ಕೂಡ ಇದೆ. ಅದು ನಿಮ್ಮ ಒಂದು ಮನಸ್ಸಿಗೆ ಆಘಾತವನ್ನು ತರುತ್ತೆ, ಬೇಸರವನ್ನು ತರುತ್ತೆ. ಅದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡುವಂಥದ್ದು ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಈ ದಿನ ಆರಾಧನೆ ಮಾಡಿ, ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. 3ನೇ ಮನೆ, ಪರಾಕ್ರಮದ ಮನೆ ಇದು. ಹಾಗಾಗಿ ಕಷ್ಟಪಟ್ಟು ಕೆಲಸ ಮಾಡೋದ್ರಿಂದ ಈ ದಿನ ನಿಮಗೆ ಶುಭ ಫಲಗಳಿರುತ್ತೆ. ಸೋಮಾರಿಗಳಿಗೆ ದಿನ ಅಲ್ಲ, ಆದರೆ ಚಟುವಟಿಕೆ ಆಧಾರಿತವಾಗಿ ಕೆಲಸವನ್ನು ಮಾಡುವಂಥವ್ರಿಗೆ, ಯೋಜನೆಯಂತೆ ಕೆಲಸ ಮಾಡುವಂಥವ್ರಿಗೆ ಈ ದಿನ ಅತ್ಯುತ್ತಮವಾದಂಥ ದಿನ. ಒಳ್ಳೆಯ ಫಲಗಳು ಸಿಕ್ಕತ್ತೆ, ಬಹಳ ಬೇಗ ಫಲಿತಾಂಶಗಳು ನಿಮ್ಮ ಕೈ ಸೇರುತ್ತೆ. ಹಾಗಾಗಿನೇ ಈ ದಿನ ಬಹಳ ವಿಶೇಷ ರೀತಿಯಲ್ಲಿ ನೀವು ಕೆಲಸಗಳನ್ನು ಹಮ್ಮಿಕೊಳ್ಳುವಂಥದ್ದು, ಅದರಿಂದ ಬರುವಂಥ ಫಲಗಳನ್ನು ಅನುಭವಿಸುವಂಥದ್ದು ಇರುತ್ತೆ. ಹಾಗೆ ಈ ದಿನ ನಿಮ್ಮ ಮನಸ್ಸಿನ ಒಳಗಿರುವಂಥ ತುಮುಲಗಳೇನಿದೆ ಅದನ್ನು ನಿಮ್ಮ ಸ್ನೇಹಿತರ ಬಳಿ ಹೇಳಿಕೊಳ್ಳುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ಮನಸ್ಸನ್ನು ಹಗುರ ಮಾಡಿಕೊಳ್ಳುವಂಥ ಸಂದರ್ಭ ಇದು. ಒಂದು ಒಳ್ಳೆಯ ಔಟ್ಲೆಟ್ ಅನ್ನುವಂಥದ್ದು ನಿಮಗೆ ಸಿಕ್ಕತ್ತೆ. ಇನ್ನು ವ್ಯವಹಾರಸ್ಥರಿಗೆ ಇದ್ದಂತಹ ಸಣ್ಣ ಪುಟ್ಟ ಸಮಸ್ಯೆಗಳಿರ್ಬೋದು, ಪೈಪೋಟಿ ಇರ್ಬೋದು, ಸ್ಪರ್ಧೆ ಇರ್ಬೋದು, ಅದನ್ನು ಎದುರಿಸುವಂಥ ಒಂದು ಕಲೆಗಾರಿಕೆ ಈ ದಿನ ಬರುತ್ತೆ. ಆತ್ಮವಿಶ್ವಾಸ ಬರುತ್ತೆ, ಇಲ್ಲ ವ್ಯಾಪಾರದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಳ್ಳುವಂಥ ಸಂದರ್ಭ ಇದೆ. ಒಟ್ಟಾರೆ ನಿಮಗೆ ಯಾವುದು ಸೂಕ್ತ ಅನಿಸುತ್ತೋ ಅದರಲ್ಲೇ ಮುಂದುವರಿಯಿರಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಅತಿಯಾದ ಆತ್ಮವಿಶ್ವಾಸ ಕೂಡ ಅಷ್ಟೊಂದು ಒಳ್ಳೆಯದಲ್ಲ. ಎಲ್ಲವೂ ಕೂಡ ಒಳ್ಳೆಯದೇ ಆಗತ್ತೆ ಅನ್ನುವಂಥದ್ದು ನಿಮ್ಮ ಒಂದು ಪ್ರಾಯೋಗಿಕ ದೃಷ್ಟಿಕೋನದಿಂದ ನೀವು ಹಿನ್ನಡೆಯನ್ನು ಅನುಭವಿಸುವಂಥದ್ದಾಗತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಆತ್ಮವಿಶ್ವಾಸವನ್ನು ಎಷ್ಟು ಬೇಕೋ ಅಷ್ಟಕ್ಕೆ ಇಟ್ಟುಕೊಳ್ಳುವಂಥದ್ದು ಉತ್ತಮ.
ಇನ್ನು ಈ ದಿನ ವಯಸ್ಸಾದ ವ್ಯಕ್ತಿಗಳ ಆರೋಗ್ಯ ಏನಿದೆ ಕುಟುಂಬದಲ್ಲಿ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅವರ ಬೇಕು ಬೇಡಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಮನಸ್ಸಿಗೂ ಕೂಡ ಸಮಾಧಾನ ಇರುತ್ತೆ. ಹಾಗೆ ಅವರಿಂದ ಕೂಡ ನಿಮಗೆ ಉತ್ತಮವಾದಂತಹ ಒಂದು ಆಶೀರ್ವಾದ ಸಿಕ್ಕತ್ತೆ. ಇದನ್ನು ಮರೆಯದೆ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಮನಸ್ಸನ್ನು ಈ ದಿನ ಹಗುರ ಮಾಡಿಕೊಳ್ಳಿಕ್ಕೆ, ಸಂತೋಷವಾಗಿಟ್ಕೊಳ್ಳಿಕ್ಕೆ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ದರ್ಶನ ಮಾಡಿಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮಿಶ್ರ ಫಲಗಳು ಸಿಕ್ಕುವಂತಹ ಸಂದರ್ಭ ಇದೆ. ಇನ್ನು ಧನಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಮನಸ್ಥಿತಿ ಸರಿ ಇರಲ್ಲ. ಬರಬೇಕಾದಂಥ ಹಣ ಅಥವಾ ಕೆಲವರು ಸಹಕಾರ ಕೊಡ್ತೇನೆ, ಹಣದ ಸಹಾಯ ಮಾಡ್ತೇನೆ ಅಂತ ಹೇಳಿದವರು ಕೂಡ ಈ ದಿನ ನಾಪತ್ತೆ ಆಗ್ಬಿಡ್ತಾರೆ. ಇದರಿಂದ ನಿಮ್ಮ ಯೋಜನೆಗಳು ಅಸ್ತವ್ಯಸ್ತವಾಗಿಬಿಡುತ್ತೆ, ತಲೆಕೆಳಕಾಗ್ಬಿಡುತ್ತೆ. ಇದು ನಿಮಗೆ ಹೆಚ್ಚಿನ ತಲೆನೋವನ್ನು ತರಿಸುವಂಥದ್ದು. ಹಾಗಾಗಿ ಈ ದಿನದ ಇಂಥ ವಿದ್ಯಮಾನಗಳಿಂದ ನೀವು ಕಲಿಯುವಂಥ ಪಾಠ ಏನಂದರೆ, ನಿಮ್ಮಲ್ಲಿ ಸಂಪನ್ಮೂಲಗಳಿದ್ದರೆ, ನಿಮ್ಮ ಸಾಮರ್ಥ್ಯ, ನಿಮ್ಮ ವಿವೇಕ, ಬುದ್ಧಿವಂತಿಕೆ ನಿಮ್ಮ ಕೈಯಲ್ಲಿ ಇದ್ದರೆ ಮಾತ್ರ ಕೆಲಸಗಳನ್ನು ಮಾಡಬೇಕು. ಬೇರೆಯವರನ್ನು ಹೆಚ್ಚಾಗಿ ನಂಬಿ ಕೆಲಸಗಳಿಗೆ ಕೈ ಹಾಕಬಾರ್ದು ಅನ್ನುವಂಥ ಒಂದು ಪಾಠ ನಿಮಗೆ ಈ ದಿನ ಸಿದ್ಧಿಯಾಗತ್ತೆ. ಇನ್ನು ಈ ದಿನ ನಿಮ್ಮ ನಿರಂತರ ಪ್ರಯತ್ನ ಮುಂದುವರಿತಾ ಇರಬೇಕು. ಕೆಲವು ಕೆಲಸಗಳಲ್ಲಿ ನಿರಾಸಕ್ತಿಯಿಂದ ಅರ್ಧಕ್ಕೆ ಬಿಟ್ಟಿರುವಂಥ ಪ್ರಸಂಗಗಳು ಕೂಡ ಇದೆ. ಹಾಗೆ ಈ ದಿನದಲ್ಲಿ ನೀವು ಖರೀದಿ ಮಾಡಿರುವಂಥ ವಸ್ತುಗಳಲ್ಲಿ ಕೆಲವೊಂದನ್ನು ಬಳಕೆ ಮಾಡ್ತಾ ಇಲ್ಲ. ಆದರೆ ಈ ದಿನ ಅಂಥ ಬಳಕೆಗೆ ಸ್ವಲ್ಪ ಪ್ರಯತ್ನ ಮಾಡಿ. ಮೂಲೆಯಲ್ಲಿರುವಂಥ ವಸ್ತುವನ್ನು ಯಾವ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೋದು, ಅದಕ್ಕೆ ಒಂದು ಮರುಚಾಲನೆಯನ್ನು ಕೊಡ್ಬೋದು ಅನ್ನುವಂಥ ವಿಚಾರಗಳನ್ನು ಸ್ಮರಣೆ ಮಾಡಿಕೊಳ್ಳಿ. ಏಕೆಂದರೆ ಹೆಚ್ಚು ಬಂಡವಾಳ ಹಾಕಿದ್ದೀರಿ, ಹೆಚ್ಚು ಪ್ರೀತಿಯಿಂದ ವಸ್ತುವನ್ನು ಮನೆಗೆ ತಂದಿದ್ದೀರಿ. ಆದರೆ ಅದರ ಉಪಯೋಗ ಮಾತ್ರ ಅಷ್ಟಕ್ಕಷ್ಟೇ ಇರುವಂಥದ್ದು. ಇದರ ಕಡೆ ಸ್ವಲ್ಪ ಗಮನ ಕೊಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಯಶಸ್ಸನ್ನು ಕಾಣುವವರೆಗೆ ವಿದ್ಯಾರ್ಥಿಗಳು ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗತ್ತೆ. ಹಾಗಾಗಿ ನಿಮ್ಮ ಬಗ್ಗೆನೇ ನೀವು ಹೆಚ್ಚು ಹೆಚ್ಚು ಮಾತಾಡೋದಕ್ಕಿಂತ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸೋದಕ್ಕಿಂತ ಸ್ವಲ್ಪ ಮೌನವಾಗಿರುವಂಥದ್ದು ಉತ್ತಮ. ಅದು ನಿಮಗೆ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ಮಾತು ಬೆಳ್ಳಿ, ಮೌನ ಬಂಗಾರ ಅನ್ನುವಂಥ ರೀತಿಯಲ್ಲಿ ಬಂಗಾರಕ್ಕೆ ಹೆಚ್ಚಿನ ಬೆಲೆ ಇದೆ. ಅದಕ್ಕೆ ನೀವು ಕೂಡ ಬೆಲೆ ಕೊಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.